ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ. ವೀಕ್ಷಕರೇ ನಮಸ್ಕಾರ. ಉದ್ದು ಇದು ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯ ಒಂದು ಪ್ರಮುಖ ಬೆಳೆ. ಉದ್ದಿನ ಬಗ್ಗೆ ಒಂದು ಸಂಪೂರ್ಣವಾದ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಾವು ಚಾಮರಾಜನಗರದ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳನ್ನು ಸಂಪರ್ಕಿಸಿ ಅದರ ಬಗ್ಗೆನೇ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಬನ್ನಿ ನೋಡಿ ಬರೋಣ. ಎಲ್ರಿಗೂ ನಮಸ್ಕಾರ. ನಾವು ಕೃಷಿ ವಿಜ್ಞಾನ ಕೇಂದ್ರ ಚಾಮರಾಜನಗರದಲ್ಲಿ ಹಿರಿಯ ವಿಜ್ಞಾನಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ, ಡಾಕ್ಟರ್ ಚಂದ್ರಕಲಾ ಅಂತ ಹೇಳಿ. ಈಗೇನು ನಾವು ಈ ಒಂದು ತಾಕ್ನಲ್ಲಿ ನಿಂತಿದ್ದೀವಿ, ಇದು ಒಂದು ಹೊಸ ಉದ್ದಿನ ಒಂದು ತಾಕು LBG 791 ಅಂತ ಹೇಳಿ. ಈ ಚಾಮರಾಜನಗರ ಜಿಲ್ಲೆಯಲ್ಲಿ ರೈತರು ಮೊದಲು ಸ್ಥಳೀಯ ತಳಿಗಳನ್ನು ಮತ್ತು ರೈತ ಸಂಪರ್ಕ ಕೇಂದ್ರದಲ್ಲಿ ಮತ್ತು ಬೀಜ ನಿಗಮದಲ್ಲಿ ಸಿಗುವಂಥ ತಳಿಗಳನ್ನು ತಂದು ಹಾಕ್ತಾಯಿದ್ರು. ಸೊ ಆ ಒಂದು ಉದ್ದಿನ ತಳಿ ಈ ಹಳದಿ ನಂಜಾಣು ರೋಗಕ್ಕೆ ತುಂಬ ಆ ಬಾಧೆಗೆ ತುತ್ತಾಗಿ ರೈತರು ಸುಮಾರು ನಷ್ಟವನ್ನು ಪ್ರತಿ ವರ್ಷ ಅನುಭವಿಸ್ತಾ ಇದ್ರು. ಸೊ ಸರಿಯಾದ ಈ ಒಂದು ಸೀಡ್ ಚೈನ್ ವ್ಯವಸ್ಥೆಯಲ್ಲಿ ಒಂದು ಒಳ್ಳೆಯ ತಳಿ ಇಲ್ಲದೆ ಇರೋಂಥ ಕಾರಣ ನಾವು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ಒಂದು ತಂತ್ರಜ್ಞಾನ ಮರುಪರಿಶೀಲನೆ ಮೂಲಕ ಈ ಒಂದು LBG 791 ಮತ್ತು ಇತರೆ ಲೋಕಲ್ ತಳಿಗಳು ಮತ್ತು ಬೇರೆ ತಳಿಗಳನ್ನು ನಾವು ಒಂದು ಪರೀಕ್ಷೆಗೆ ಒಳಪಡಿಸಿದಾಗ ಈ ಒಂದು LBG 791 ಅನ್ನೋ ಒಂದು ತಳಿ ಏನಿದೆ ಅದು ಈ ಹಳದಿ ನಂಜಾಣು ರೋಗಕ್ಕೆ ಒಂದು ರೆಸಿಸ್ಟೆನ್ಸನ್ನು ಹೊಂದಿದ್ದು ಒಂದು ಉತ್ತಮವಾದ ಇಳುವರಿಯನ್ನು ಕೊಡ್ತು. ಸೊ ನಮ್ಮ ಒಂದು ಆ ಫಲಿತಾಂಶದ ಪರಿಣಾಮವಾಗಿ ನಾವೇನು ಮಾಡಿದ್ವಿ, ರೈತರಿಗೆ ಈ ಒಂದು ಹೊಸ ತಳಿಯನ್ನು ಪರಿಚಯ ಮಾಡಿ ಅವ್ರು ಏನು ಪ್ರತಿ ವರ್ಷ ಒಂದು ಈ ಉದ್ದಿನ ಬೆಳೆಯಿಂದ ನಷ್ಟನ ಅನುಭವಿಸ್ತಾ ಇದ್ರಲ್ವ, ಸೊ ಅದನ್ನು ಒಂದು ತಕ್ಕ ಮಟ್ಟಿಗೆ ಕಡಿಮೆ ಮಾಡಬೇಕು ಅಂತ ಹೇಳಿ ಕಳೆದ 2 ಸಾಲಿನಿಂದ ನಾವು ಸುಮಾರು ಒಂದು 25-30 ಜನ ರೈತರ ತಾಕಿನಲ್ಲಿ ಈ ಒಂದು LBG 791 ತಳಿಯನ್ನು ಮುಂಚೂಣಿ ಪ್ರಾತ್ಯಕ್ಷಿಕೆಯನ್ನು ಕೊಟ್ಟಿದ್ವಿ. ಸೊ ಒಂದು ಸ್ವಲ್ಪ ಮಳೆಯಲ್ಲಿ ಹೆಚ್ಚು ಕಡಿಮೆ ವ್ಯತ್ಯಾಸ ಆದರೂ ಕೂಡ ಈ ಒಂದು ತಳಿ ಹಳದಿ ರೋಗ ನಂಜಾಣುಗೆ ಒಂದು ಸಹಿಷ್ಣುತೆಯನ್ನು ಹೊಂದಿದ್ದು ಬೇರೆ ರೈತರಿಗೆ ಒಂದು ತಾಕಿಗೆ ಹೋಲಿಸ್ಕೊಂಡಾಗ ಇದರಲ್ಲಿ ಹಳದಿ ನಂಜಾಣು ರೋಗದ ಒಂದು ಏನಿದೆ ಬಾಧೆ ತುಂಬಾ ಕಡಿಮೆ ಪ್ರಮಾಣದಲ್ಲಿದೆ ಮತ್ತು ಕೆಲವೊಂದು ರೈತರ ಇದರಲ್ಲಿ ಆ ಬಾಧೆ ಕಾಣಿಸ್ಕೊಳ್ಳೋದ್ರಲ್ಲೇ ಉತ್ತಮವಾದ ಇಳುವರಿಯನ್ನು ಕೂಡ ರೈತರು ಪಡೆದಿದ್ದು ತುಂಬ ಸಂತೋಷಗೊಂಡಿದೆ. ಸೊ ಈ ಒಂದು ತಳಿಯನ್ನು ನಾವು ಒಂದು ಸೀಡ್ ಚೈನ್ಗೆ ತರಬೇಕಂದ್ರೆ ಸುಮಾರು ರೈತರಿಗೆ ನಾವು ಇದನ್ನ ಪರಿಚಯ ಮಾಡಿ ಕೃಷಿ ಇಲಾಖೆ ಮತ್ತು ನಮ್ಮ ಒಂದು ಕೃಷಿ ವಿಶ್ವವಿದ್ಯಾಲಯ ಮೂಲಕ ಈ ಒಂದು ಕಾರ್ಯ ಪ್ರಗತಿಯಲ್ಲಿದೆ. ಸೊ ಮುಂದಿನ ದಿನಗಳಲ್ಲಿ ಇಡೀ ಜಿಲ್ಲೆಯ ರೈತರಿಗೂ ಕೂಡ ಈ ಒಂದು ಬೀಜದ ಒಂದು ಲಭ್ಯತೆಯನ್ನು ನಾವು ಮಾಡಿಕೊಡ್ಬೇಕು ಅಂತ ಹೇಳಿ ನಾವು ಸರ್ಕಾರದ ಗಮನಕ್ಕೂ ತಂದಿದ್ದೀವಿ. ಸೊ ರೈತರು ತಮ್ಮ ಏನು ಒಂದು ಹಳೆ ತಳಿಗಳನ್ನು ಬಳಸೋದನ್ನು ಬಿಟ್ಟು ಈ ಒಂದು ಹೊಸ ತಳಿಯನ್ನು ಅವ್ರು ಆಯ್ಕೆ ಮಾಡಿಕೊಂಡು ಬಳಸಿದಾಗ ಏನಾಗುತ್ತೆ, ಯಾವುದೇ ರೀತಿ ರೋಗ ಬಾಧೆ ಇಲ್ಲದೆ ಒಂದು ಉತ್ತಮ ಇಳುವರಿನ ಪಡೆದು ಅವರ ಆದಾಯವನ್ನು ಸುಸ್ಥಿರ ಮಾಡ್ಕೋಬೋದು ಅಂತ ಹೇಳಿ ತಿಳಿಸೋದಕ್ಕೆ ಇಷ್ಟಪಡ್ತಿದ್ದೀನಿ. ನಮ್ಮಲ್ಲಿ ಎಲ್ಲ ರೀತಿಯಾದಂತಹ ಬೆಳೆಗಳನ್ನ ಬೆಳೀತಾರೆ. ಯಾಕಂದರೆ ಚಾಮರಾಜನಗರ ಜಿಲ್ಲೆ ಅಂತ ಹೇಳಿದ್ರೆ ಇದು ವೈವಿಧ್ಯಮಯ ಜಿಲ್ಲೆ ಅಂತ ಹೇಳ್ತೀವಿ. ಸೊ ಅದರಿಂದ ಇಲ್ಲಿ ಎಲ್ಲ ರೀತಿ ಬೆಳೆ ಬೆಳೆಯೋದ್ರಿಂದ ಸೊ ಅದರಲ್ಲೂ ನಮಗೇನಂತ ಹೇಳಿ ದ್ವಿದಳ ಧಾನ್ಯಗಳನ್ನು ಕೂಡ ಒಂದು ಮುಖ್ಯ ಬೆಳೆಗಳಾಗಿ ಬೆಳೀತಾ ಇದ್ದಾರೆ. ಸೊ ದ್ವಿದಳ ಧಾನ್ಯ ಅಂತ ಬಂತು ಅಂತ ಹೇಳಿದಾಗ ಅದರಲ್ಲಿ ಮುಖ್ಯವಾದ ಬೆಳೆ ಅಂತೇಳಿ ನಮ್ಮಲ್ಲಿ ಮಳೆ ಆಶ್ರಿತ ಪ್ರದೇಶ ಜಾಸ್ತಿ ಇರೋದ್ರಿಂದ ಸೆಪ್ಟೆಂಬರ್ನಲ್ಲಿ ಹುರುಳಿಗೆ ಹೋಗ್ತಾರೆ, ಸೆಪ್ಟೆಂಬರ್-ಅಕ್ಟೋಬರ್ನಲ್ಲಿ. ಪೂರ್ವ ಮುಂಗಾರನ್ನ ನಮ್ಮ ರೈತರು ಸದುಪಯೋಗ ಪಡಿಸ್ಕೊಳ್ಳೋದಕ್ಕೆ ಏನು ಮಾಡ್ತಾರೆ, ಅಲ್ಪಾವಧಿ ಬೆಳೆಗಳಿಗೆ ಹೋಗ್ತಾರೆ. ಮುಖ್ಯವಾಗಿ ಅಲ್ಪಾವಧಿ ಬೆಳೆ ಅಂತ ಬಂದಾಗ ದ್ವಿದಳಗಳು ಬರ್ತವೆ. ಅದರಲ್ಲಿ ಹೆಸರಿರ್ಬೋದು, ಉದ್ದಿರ್ಬೋದು. ಸೊ ಇಲ್ಲಿ ನಾನು ನಿಮ್ಗೆ ಆಲ್ರೆಡಿ ಹೇಳ್ದಂಗೆ ಮುಖ್ಯ ದ್ವಿದಳ ಧಾನ್ಯ ಅಂತ ಹೇಳಿದ್ರೆ ಹುರುಳಿ ಆದಮೇಲೆ ಉದ್ದಾದಮೇಲೆ ಹೆಸರು ಮುಖ್ಯವಾಗಿ ಬೆಳೆಯೋದು, ನಂತರ ಅಲಸಂದೆ, ತೊಗರಿ ಬೆಳೀತಾರೆ. ಆದರೆ ಅಷ್ಟು ಬೆಳೆಗಳಲ್ಲಿ ಈಗೇನಂತ ಹೇಳಿದ್ರೆ ಉದ್ದು ಒಂದು ಮುಖ್ಯವಾದಂಥ ಬೆಳೆಯಾಗಿರುತ್ತೆ. ಆ ಉದ್ದು ಮುಖ್ಯವಾದಂಥ ಬೆಳೆಯಾಗಿದ್ದು ಸರಿಸುಮಾರು 2,500-3,000 ಹೆಕ್ಟೇರ್ ಪ್ರದೇಶದಲ್ಲಿ ಇದನ್ನು ಬೆಳೆಯಲಾಗ್ತಾ ಇದೆ. ಸೊ ಇದನ್ನು ಬೆಳೆಯೋದ್ರಿಂದ ಅಷ್ಟೇ ಲಾಭ ಇದೆ. ಆದರೆ ಏನಂತ ಹೇಳಿದ್ರೆ ರೈತರು ಸರಿಯಾದ ಸಮಗ್ರ ಬೇಸಾಯ ಪದ್ಧತಿಗಳನ್ನ ಅಳವಡಿಸಿದ್ರೆ ಮಾತ್ರ ಅವರು ಚೆನ್ನಾಗಿ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ಉದ್ದಿಗೆ ಬಂತು ಅಂತ ಹೇಳಿದ್ರೆ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ 3 ಕಾಲದಲ್ಲೂ ಬೆಳೀತಾರೆ. ಒಂದು ಏನಂತ ಹೇಳಿದ್ರೆ ಒಂದು ಪೂರ್ವ ಮುಂಗಾರು ಅಂತ ಬಂತು ಅಂತ ಹೇಳಿದ್ರೆ ಏಪ್ರಿಲ್-ಮೇನಲ್ಲಿ ಶುರುವಾಗುತ್ತೆ. ಮೊದಲನೇ ಮಳೆ ಬೀಳ್ತಾ ಇದ್ದಂಗೆ ಅವ್ರು ಏನು ಮಾಡ್ತಾರೆ, ನಮ್ಮ ರೈತರುಗಳು ಇಲ್ಲಿ ಮಳೆ ಆಶ್ರಿತ ಪ್ರದೇಶದ ರೈತರು ಮುಖ್ಯವಾಗಿ. ಸೊ ಅವ್ರು ಏನು ಮಾಡ್ತಾರೆ, ನಮ್ಮ ಚಾಮರಾಜನಗರ ಜಿಲ್ಲೆಯವರು ಅದರಲ್ಲೂ ತಾಲೂಕಿನಲ್ಲಿ ಈಗ ಇದಿರ್ಬೋದು, ನಿಮಗೆ ಹರಬೆ ಒಬ್ಬ ಆ ಕಡೆ ಎಲ್ಲ ಬರುತ್ತೆ ಭಾಗಗಳು, ಅಲ್ಲೆಲ್ಲ ಏನು ಮಾಡ್ತಾರೆ ಈ ಉದ್ದನ್ನ ಮುಖ್ಯ ಬೆಳೆಯಾಗಿ ಮೊದಲನೇ ಬೆಳೆಯಾಗಿ ಬೆಳೀತಾರೆ. ಅದೇ ನಾವು ಗುಂಡ್ಲುಪೇಟೆ ತಾಲೂಕು ಕಡೆಗೆ ಹೋಯಿತು ಅಂತ ಹೇಳಿದ್ರೆ ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ ತಡವಾದ ಮುಂಗಾರಿಗೆ ಅಲ್ಲೇನು ಮಾಡ್ತಾರೆ ದ್ವಿದಳಗಳು, ಅದರಲ್ಲೂ ಹೆಸರು, ಉದ್ದು, ಅಲಸಂದೆ, ತೊಗರಿ ಈ ರೀತಿ ಎಲ್ಲವನ್ನು ಕೂಡ ಬೆಳೀತಾರೆ. ಅದೇ ನಾವು ನೀರಾವರಿ ಪ್ರದೇಶಗಳಿಗೆ ಬಂತು ಅಂತ ಹೇಳಿದ್ರೆ ಭತ್ತ ಕಟಾವು ಮಾಡಿದ ನಂತರ ಅಂದರೆ ಅವ್ರು ಏನು ಮಾಡ್ತಾರೆ, ಡಿಸೆಂಬರ್ಗೆಲ್ಲ ಕಟಾವು ಮುಗಿದೋಗಿರುತ್ತೆ. ಸೊ ಡಿಸೆಂಬರ್ಗೆ ಕಟಾವು ಆದಮೇಲೆ ಏನು ಮಾಡ್ತಾರೆ, ಆವಾಗ ಈ ಹೆಸರು, ಉದ್ದು ಅನ್ನೋದು ಅದರಲ್ಲೂ ಮುಖ್ಯವಾಗಿ ಉದ್ದಿಗೆ ಹೋಗ್ತಾರೆ. ಆ ಕಾಲದಲ್ಲಿ ಅಂದರೆ ಒಟ್ಟಾರೆ 3 ಕಾಲದಲ್ಲೂ ಕೂಡ ಇಲ್ಲಿ ಏನು ಮಾಡ್ತಾರೆ, ಚಾಮರಾಜನಗರ ಜಿಲ್ಲೆಯಲ್ಲಿ ನಿಮಗೆ ಉದ್ದು ಸಿಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿತ್ತನೆ ಕಾಲ ಆದಮೇಲೆ ಅತಿ ಮುಖ್ಯವಾಗಿ ಒಂದು ಅಂಶ ಏನಂತ ಹೇಳಿದ್ರೆ ಸೂಕ್ತವಾದ ತಳಿ. ಅಂದರೆ ಆ ಪ್ರದೇಶಕ್ಕೆ
ಮತ್ತು ಕಾಲಕ್ಕೆ ಅನುಗುಣವಾಗುವಂತಹ ತಳಿಗಳನ್ನ ನಾವು ಆಯ್ಕೆ ಮಾಡ್ಕೊಳ್ಳುವಂಥದ್ದು ಒಂದು ಮುಖ್ಯವಾದ ಘಟ್ಟ ಅಂತ ಕರಿತೀವಿ. ನಮ್ಮಲ್ಲಿ ಈಗ ಆಲ್ರೆಡಿ ರೈತರು ಏನು ಮಾಡ್ತಿದ್ದಾರೆ, ಅವರೇ ಬೆಳೆದು ಇಟ್ಕೊಂಡಿರುವಂತಹ ಅಂದರೆ ಹಿಂದಿನ ಬೆಳೆನಲ್ಲಿ ಬೆಳೆದಿರುವಂತಹ ಚೆನ್ನಾಗಿರುವಂಥ ಸದೃಢವಾದ ಕಾಳುಗಳನ್ನ ಕೂಡ ಅವ್ರು ಏನು ಮಾಡ್ತಾರೆ, ಉಳಿಸ್ಕೊಂಡು ಅದನ್ನೇ ಕೂಡ ಬಿತ್ತನೆ ಮಾಡ್ತಾರೆ. ಜೊತೆಗೆ ಅವರು ಮುಖ್ಯವಾಗಿ ಆಧಾರವಾಗಿ ಅವರು ಬೀಜಕ್ಕೆ ಆಧಾರವಾಗಿ ಅವ್ರು ನಿಂತಿರೋದು ಯಾವುದಕ್ಕೆ ಅಂತ ಹೇಳಿದ್ರೆ ಅವಲಂಬಿತರಾಗಿರೋದು ಅಂದರೆ ರೈತ ಸಂಪರ್ಕ ಕೇಂದ್ರ. ರೈತ ಸಂಪರ್ಕ ಕೇಂದ್ರದ ಮೇಲೆ ಅವರು ಆಧಾರ ಆಗಿರೋದ್ರಿಂದ ಅಲ್ಲಿ ಯಾವ ಬೀಜಗಳನ್ನ ಕೊಡ್ತಾರೆ ಅದೇ ಬೀಜಗಳನ್ನ ತಂದು ಅವರಿಲ್ಲಿ ಹಾಕ್ತಾ ಇರುವಂಥದ್ದು. ಸೊ ಅದನ್ನು ಬಿಟ್ಟರೆ ಅವರು ರೈತರುಗಳಿಗೆ ಏನು ಮಾಡ್ಬೋದು ಅಂದರೆ ನಮ್ಮ KVK ವತಿಯಿಂದನೂ ಕೂಡ ನಾವು ತರಿಸಿಕೊಡುವಂತಹ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಜೊತೆಗೆ ನಮ್ಮ ವಲಯ ಕೃಷಿ ಸಂಶೋಧನಾ ಕೇಂದ್ರ VC ಫಾರಂ ಮಂಡ್ಯ, ಅಲ್ಲೂ ಕೂಡ ನಿಮಗೆ ನಮ್ಮ ರೈತರಿಗೆ ಹೆಸರಿರ್ಬೋದು, ಉದ್ದಿರ್ಬೋದು, ಯಾವುದೇ ಬೆಳೆಗಳಿರ್ಬೋದು, ಅಲ್ಲಿ ಅವರಿಗೆ ಬೀಜಗಳು ಲಭ್ಯ ಇರುತ್ತೆ. ಅದು ಬಿಟ್ಟರೆ ಕೃಷಿ ವಿಜ್ಞಾನ ಕೇಂದ್ರ ಮಂಡ್ಯ, ಅಲ್ಲೂ ಕೂಡ ನಮ್ಮಲ್ಲಿ ಸೀಡ್ ಹಬ್ ಅಂತಿದೆ, ಪಲ್ಸ್ ಸೀಡ್ ಹಬ್, ದ್ವಿದಳಗಳ ಸೀಡ್ ಹಬ್ ಅಂತಿದೆ. ಸೊ ಅದರಲ್ಲೂ ಕೂಡ ಏನಂತ ಹೇಳಿದ್ರೆ ಬೀಜೋತ್ಪಾದನೆ ಮಾಡಿ ರೈತರಿಗೆ ಲಭ್ಯವಾಗೋ ರೀತಿಯಲ್ಲಿ ಮಾಡಿದೆ. ಅದು ಜೊತೆಗೆ ನಮ್ಮ ಇದು GKVK ಬೆಂಗಳೂರು, ಅಲ್ಲೂ ಕೂಡ ನ್ಯಾಷನಲ್ ಸೀಡ್ ಪ್ರಾಜೆಕ್ಟ್ ಇದರಲ್ಲಿ, ಅಲ್ಲೂ ಕೂಡ ನಿಮಗೆ ಬೀಜಗಳು ಲಭ್ಯವಾಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇದಿಷ್ಟು ಸೋರ್ಸ್ಗಳಿದ್ದಾವೆ. ಇಷ್ಟು ಸೋರ್ಸ್ಗಳನ್ನ ಬಳಸ್ಕೊಂಡು ಸೂಕ್ತವಾದಂತಹ ತಳಿಗಳನ್ನ ಆಯ್ಕೆ ಮಾಡ್ಕೊಳ್ಳೋದ್ರಲ್ಲೇ ಮೊದಲನೇ ಹಂತ. ರೈತರುಗಳು ಇಲ್ಲ ಅದು ಸರಿಯಾದ ರೀತಿಯಲ್ಲಿ ನೀವು ಆಯ್ಕೆ ಮಾಡ್ಕೊಳ್ಳಿಲ್ಲ ಅಂದರೆ ಮೊದಲನೇ ಹಂತದಲ್ಲೇ ಎಡುತ್ತೀರಾ. ಎಡುವುದರಿಂದ ಏನಾಗುತ್ತೆ, ಬೆಳೆ ನಿಮಗೆ ಹಾನಿಯಾಗುವಂತಹ ಚಾನ್ಸಸ್ಗಳು ತುಂಬ ಜಾಸ್ತಿನೇ ಇರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತಳಿಗಳನ್ನ ಆಯ್ಕೆ ಮಾಡ್ಕೊಂಡ ನಂತರ ಮುಖ್ಯವಾದ ಅಂಶ ಅಂದರೆ ಬೀಜೋಪಚಾರ ಅಂತ ಹೇಳ್ತೀವಿ. ಬೀಜೋಪಚಾರಕ್ಕೆ ಬಂತು ಅಂತ ಹೇಳಿದ್ರೆ ನಾವು 2 ರೀತಿ ಬೀಜೋಪಚಾರ ಮಾಡೋದಕ್ಕೆ ಹೇಳ್ತೀವಿ. ಮೊದಲನೇದು ರಾಸಾಯನಿಕ ಬೀಜೋಪಚಾರ ಹೇಳ್ತೀವಿ, ಎರಡನೇದು ಜೈವಿಕ ಬೀಜೋಪಚಾರ ಅಂತ ಹೇಳ್ತೀವಿ. ರಾಸಾಯನಿಕ ಬೀಜೋಪಚಾರ ಮಾಡುವಂತಹ ಉದ್ದೇಶ ಏನು ಅಂತ ಹೇಳಿದ್ರೆ, ಬೀಜಗಳಲ್ಲಿ ಕೆಲವೊಂದು ಸಲ ಏನಾಗಿರುತ್ತೆ ಅಂತ ಹೇಳಿದ್ರೆ ಈ ರೋಗಕ್ಕೆ ಇರ್ಬೋದು ಅಥವಾ ಮೊಟ್ಟೆಗಳಿರ್ಬೋದು, ಯಾವುದು ಹುಳುಗಳ ಮೊಟ್ಟೆಗಳಿರ್ಬೋದು, ಅದರಲ್ಲಿ ಅಂಟ್ಕೊಂಡಿರ್ತವೆ. ಸೊ ಅಲ್ಲೂ ಕೂಡ ಏನು ಮಾಡ್ತಾರೆ, ಬೀಜೋಪಚಾರ ಮಾಡಿ ಕಳಿಸಿರ್ತಾರೆ ಅವನ್ನೆಲ್ಲ ಇದು ಮಾಡೋದಕ್ಕೆ. ಆದರೂ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ರಾಸಾಯನಿಕ ಬೀಜೋಪಚಾರ. ರಾಸಾಯನಿಕ ಬೀಜೋಪಚಾರ ಅಂತ ಬಂತು ಅಂತ ಹೇಳಿದ್ರೆ, ಯಾಕಂದರೆ ನಿಮ್ಗೆ ಗೊತ್ತಿದೆ ಹೆಸರು ಉದ್ದು ಇವಕ್ಕೆಲ್ಲ ಬಂತು ಅಂತ ಹೇಳಿದ್ರೆ ರಸ ಹೀರೋ ಕೀಟಗಳ ಬಾಧೆ ತುಂಬ ಜಾಸ್ತಿ ಇರುತ್ತೆ. ಸೊ ಅದನ್ನು ನಾವು ತಡೆಗಟ್ಟಬೇಕು ಅಂತ ಹೇಳಿದ್ರೆ ಈಗ ಕ್ಲೋರೋಪೈರಿಪಾಸ್ ಇರ್ಬೋದು, ಮೊನೊಕ್ರೋಟೋಪಸ್ ಇರ್ಬೋದು, ಇಮಿಡಾಕ್ಲೋಪ್ರಿಡ್ ಅಂತ ಬರುತ್ತೆ. ಈ ಕೀಟನಾಶಕಗಳಿಂದ ನಾವೇನು ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ ಬೀಜೋಪಚಾರ ಮಾಡಬೇಕಾಗುತ್ತೆ. ಜೊತೆಗೆ ರೋಗಗಳು ಬರದೇ ಇರಲಿ ಅನ್ನೋ ಒಂದು ಉದ್ದೇಶದಿಂದ ಕಾರ್ಬನ್ ಡೈಜಿಮ್ ಬರುತ್ತೆ. ಕಾರ್ಬನ್ ಡೈಜಿಮಿಂದನೂ ಕೂಡ ನಾವೇನು ಮಾಡ್ಬೋದು, ಬೀಜೋಪಚಾರ ಮಾಡ್ಬೋದು. ಮೊದಲು ಈ ಬೀಜೋಪಚಾರ ಯಾವಾಗಲೂ ನೆನ್ಪಿಟ್ಕೊಳ್ಳಿ, ನಾನು 2 ಥರ ಹೇಳಿದ್ದೀನಿ, ರಾಸಾಯನಿಕ ಮತ್ತು ಜೈವಿಕ ಅಂತ ಹೇಳಿದ್ದೀನಿ. ಅದರಲ್ಲಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಫಸ್ಟು ಯಾವಾಗಲೂ ಮೊದಲನೇದಾಗಿ ರಾಸಾಯನಿಕ ಬೀಜೋಪಚಾರ ಮಾಡಬೇಕು. ಅದು ಮಾಡಿದ ನಂತರ ಅದನ್ನು ಮಾಡಿ 1 ಗಂಟೆ ಬಿಟ್ಟು ಅದನ್ನು ನೆರಳಿನಲ್ಲಿ ಒಣಗಿಸಿದ ನಂತರ ನೀವೇನು ಮಾಡಬೇಕಾಗುತ್ತೆ, ಜೈವಿಕ ಬೀಜೋಪಚಾರ ಮಾಡೋದಕ್ಕೆ ಹೇಳ್ತೀವಿ. ಜೈವಿಕ ಬೀಜೋಪಚಾರ ಅಂತ ಬಂದರೆ ಏನು ಮಾಡ್ತೀವಿ ಅಂದರೆ ರೈಜೋಬಿಯಂ ಜೀವಾಣು ಅಂತ ಬರುತ್ತೆ. ಇನ್ನೊಂದು ರಂಜಕ ಕರಗಿಸುವ ಜೈವಿಕ ಗೊಬ್ಬರಗಳು ಅಂತ ಕರಿತೀವಿ. ಇಲ್ಲಿ ರೈಜೋಬಿಯಂ ಕಾರ್ಯ ಏನು ಅಂತ ಹೇಳಿದ್ರೆ ನಮ್ಮ ವಾತಾವರಣದಲ್ಲಿ ಸಿಗುವಂತಹ ಸಾರಜನಕ ಯಥೇಚ್ಛವಾಗಿ ಸಿಗುತ್ತೆ, ಅದನ್ನು ಸ್ಥಿರೀಕರಿಸಿ ಭೂಮಿಗೆ ಸೇರಿಸುವಂಥದ್ದು. ಭೂಮಿಗೆ ಸೇರಿಸೋದ್ರಿಂದ ಏನಾಗುತ್ತೆ, ನಾವು ಬಳಸುವಂತಹ ರಾಸಾಯನಿಕ ಗೊಬ್ಬರಗಳ ಅದ್ರ ಮೇಲೆ ನಾವು ನಿಂತಿರೋದ್ರಿಂದ ನಾವು ಕಡಿಮೆ ಮಾಡೋದು, ಅವಲಂಬನೆಯನ್ನು ಕಡಿಮೆ ಮಾಡ್ಬೋದು. ಜೊತೆಗೆ ಏನಾಗುತ್ತೆ, ಮಣ್ಣು ಫಲವತ್ತತೆಯಿಂದ ಕೂಡುತ್ತೆ ಮೊದಲನೇದು. ಎರಡನೇದು ನಾವು ನಿಮ್ಗೆ ಹೇಳಿದೆ ಯಾವುದು ರಂಜಕ ಕರಗಿಸುವ ಜೈವಿಕ ಗೊಬ್ಬರಗಳು ಅಂತ. ಸೊ ಅದ್ರ ಮುಖ್ಯವಾದ ಅಂಶ ಏನು ಅಂತ ಹೇಳಿದ್ರೆ ಅದು ಲಭ್ಯವಾಗೋ ರೀತಿ ಮಾಡುತ್ತೆ. ನಿಮ್ಮ ಮಣ್ಣಿನಲ್ಲಿರುವಂತಹದನ್ನೇ ಬಳಸಿ ನಿಮ್ಮ ಖರ್ಚನ್ನು ಕಡಿಮೆ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಆದಾಯನ ದ್ವಿಗುಣಗೊಳಿಸ್ಬೋದು ಅಂತ ಹೇಳ್ತೀನಿ. ಇಲ್ಲೇನು ಮಾಡ್ತಾರೆ, ಆದಷ್ಟು ನಮ್ಮ ಮಳೆಯಾಶ್ರಿತ ಪ್ರದೇಶದಲ್ಲಿ ಏನು ಮಾಡ್ತಾರೆ ರೈತರು, ಏರು ಸರಿಯಾಗಿ ಸಿಗ್ತಾ ಇಲ್ಲ ಅಂದರೆ ಎತ್ತುಗಳು ಸಿಗ್ತಾ ಇಲ್ಲ, ಅದು ನಾವು ಇದಕ್ಕೆ ಸಾಲು ಹೊಡೆಯೋದಕ್ಕೆ ಅಂತ ಹೇಳ್ಬಿಟ್ಟು ಬಿಡೋದು. ಅದು ಏನು ನಾವು ಶಿಫಾರಸ್ ಮಾಡಿರೋದು 6 kg ಸಾಕು ಅಂತ ಹೇಳ್ತೀವಿ ಎಕರೆಗೆ. ಆದರೆ ನಮ್ಮ ರೈತರು ಮಾಡ್ತಾ ಇರುವಂಥದ್ದು ಏನು ಅಂದರೆ 10 ರಿಂದ 12 kg ಎಕರೆಗೆ ಬಳಸ್ತಾ ಇದ್ದಾರೆ. ಸೊ ಅಲ್ಲಿ ಡಬಲ್ ಆಯಿತು ಬಳಸ್ತಾ ಇರುವಂಥದ್ದು. ಸೊ ಸಾಲು ಬಿತ್ತನೆ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಈ ಖರ್ಚನ್ನು ಅಂದರೆ ಬಿತ್ತನೆಗೆ ಬಳಸುವಂತಹ ಬೀಜನೂ ಕೂಡ 50% ಕಡಿಮೆ ಮಾಡ್ಬೋದು. ಜೊತೆಗೆ ಏನಾಗುತ್ತೆ ಅಂತ ಹೇಳಿದ್ರೆ ಬೀಜಗಳು ಸಾಲಲ್ಲಿ ಬೀಳೋದ್ರಿಂದ ನಿಮಗೆ ಕಡಿಮೆನೂ ಆಗುತ್ತೆ ಮತ್ತು ಮುಂದಿನ ಈ ಸ್ಥಿತಿಗತಿಗಳನ್ನು ನೀವು ನೋಡ್ಕೊಳ್ಳೋದಕ್ಕೂ ತುಂಬ ಸುಲಭ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬೀಜೋಪಚಾರ ಮಾಡ್ಕೊಂಡಾಯಿತು. ನೆಕ್ಸ್ಟ್ ಅಂದರೆ ಭೂಮಿ ಚೆನ್ನಾಗಿ ರೆಡಿ ಮಾಡಿಕೊಂಡ್ರೆ ಮಾತ್ರ, ಯಾಕಂದರೆ ಇದು ಕಾಳುಗಳು ತುಂಬ ಸಣ್ಣ ಇರ್ತವೆ. ಸಣ್ಣ ಕಾಳು ಇರೋದ್ರಿಂದ ನಾವು ಭೂಮಿನ ತುಂಬ ಹದವಾಗಿ ರೆಡಿ ಮಾಡ್ಕೋಬೇಕಾಗುತ್ತೆ. ಭೂಮಿ ಹದ ಮಾಡಲಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಮೊಳಕೆ ಪ್ರಮಾಣ, ಯಾಕಂದರೆ ಮಳೆ ಆಶ್ರಿತ ಅಂದಾಗ ನೀರನ್ನು ಚೆನ್ನಾಗಿ ಹಿಡಿದಿಟ್ಕೊಂಡ್ರೆ ಮೊಳಕೆ ಚೆನ್ನಾಗಿ ಬರುವಂಥದ್ದು. ಸೊ ಅದು ಸರಿಯಾದ ರೀತಿಯಲ್ಲಿ ಆಗೋದಿಲ್ಲ. ಅದರಿಂದ ನೀವೇನು ಮಾಡಬೇಕು, ಹಿಂದಿನ ಬೆಳೆ ಆದ ನಂತರ ಕಡ್ಡಾಯವಾಗಿ ಮಾಗಿ ಉಳುಮೆ ಮಾಡಬೇಕು. ಕಡ್ಡಾಯವಾಗಿ ಮಾಗಿ ಉಳುಮೆ ಮಾಡಿದ ನಂತರ ನೀವೇನು ಮಾಡಬೇಕು, ನೀವು ಇದನ್ನು ಯಾವುದು ಬಲರಾಮ್ ನೇಗ್ಲಾದರೂ ಹಾಕಿಸಿ ಅಥವಾ ಕಲ್ಟಿವೇಟ್ರನ್ನಾರು ಹಾಕಿಸಿ ಚೆನ್ನಾಗಿ ಹೊಡೆದು ಮಣ್ಣು ಫ್ರೈಡ್ ಹಂಗಿರಬೇಕು, ಹುರಿದಂಗಿರಬೇಕು. ಜೈನ್ಸ್
ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು. ಅಧಿಕ ಇಳುವರಿಯ ಹೈಬ್ರಿಡ್ F1 ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ. ಗಿಡ ಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ. ಈಗ ಬಿತ್ತನೆ ಅಂತ ಬಂತು ಅಂತ ಹೇಳಿದ್ರೆ ಸಾಲು ಬಿತ್ತನೆ, ನಾನು ಆಗಲೇ ಹೇಳಿದೆ, ಸಾಲು ಬಿತ್ತನೆ ತುಂಬ ಒಳ್ಳೆಯದು. ನಿಮಗೆ ಖರ್ಚನ್ನು ಕಡಿಮೆ ಮಾಡುತ್ತೆ. ಮುಂದಿನ ದಿನದಲ್ಲಿ ಕಳೆ ಕೀಳೆ ನಿಯಂತ್ರಣ ಮಾಡೋದಕ್ಕೂ ತುಂಬ ಸೂಕ್ತ ಆಗಿರುತ್ತೆ. ಅದೇ ನೀವು ಏರ್ಚೋದ್ರಿಂದ ಬೀಜಗಳು ಜಾಸ್ತಿ, ಖರ್ಚು ಜಾಸ್ತಿ. ಕಳೆ ಕೀಳಿಸ್ಬೇಕಾದ್ರೆ ನಿಮಗೆ ಏನಾಗುತ್ತೆ ಅಂದರೆ, ಈಗ ನಮ್ಮ ರೈತರ ಹತ್ರ ನಾವು ಸರ್ವೆ ಮಾಡಿರೋ ಪ್ರಕಾರ 1 ಎಕರೆಗೆ ಕಳೆ ಕೀಳಿಸ್ತೀವಿ ಎರ್ಚಿರೋ ಇದರಲ್ಲಿ ಅಂತ ಹೇಳಿದ್ರೆ ಅವರಿಗೆ 6,000ದಿಂದ 8,000 ಸಾಕಾಗೋದಿಲ್ಲ. ಬರೀ ಅಲ್ಲೂ ಇನ್ನೊಂದು ಏನಾಗುತ್ತೆ ಅಂದರೆ, ಸರಿಯಾದ ರೀತಿಯಲ್ಲೂ ಕೂಡ ಅವರು ಕಳೆ ನಿರ್ವಹಣೆ ಮಾಡೋದಿಲ್ಲ. ಅರ್ಜೆಂಟಿಗೆ ಏನು ಮಾಡ್ತಾರೆ, ಕಿತ್ಕೊಂಡು ಹೊಟ್ಟೋಗ್ತಾರೆ. ಸೊ ಅಲ್ಲೂ ಕೂಡ ನಿಮ್ಗೆ ಏನಾಗುತ್ತೆ, ನಷ್ಟ ಆಗುತ್ತೆ. ಅದೇ ಸಾಲು ಬಿತ್ತನೆ ಮಾಡಿತ್ತು ಅಂದರೆ ಏನಾಗುತ್ತೆ, ಅಚ್ಚುಕಟ್ಟಾಗಿ 2 ಗುಂಟೆ ಹೊಡ್ಕೋಬೋದು, ಇಲ್ಲ ಕುಂಟೆ ಹೊಡ್ಕೋಬೋದು. 2 ಅಲ್ಲಿನ ಕುಂಟೆ ಬರುತ್ತೆ, 2 ಅಲ್ಲಿನ ಕುಂಟೆ ಅಥವಾ 3 ಅಲ್ಲಿನ ಕುಂಟೆಯಲ್ಲಿ ಕುಂಟೆ ಹೊಡೆಯೋದ್ರಿಂದ ಸಾಲುಗಳ ಮಧ್ಯದಲ್ಲಿರುವಂತಹದ್ದು ಕೂಡ ನಿಯಂತ್ರಣ ಆಗುತ್ತೆ. ಜೊತೆಗೆ ನಾನು ಅವರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಕಳೆನಾಶಕಗಳಿದ್ದಾವೆ. ಕಳೆನಾಶಕಗಳನ್ನ ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯದಲ್ಲಿ ಸಿಂಪರಣೆ ಮಾಡಿದ್ದೇ ಆಯಿತು ಅಂತ ಹೇಳಿದ್ರೆ ಕಳೆ ನಿಯಂತ್ರಣನ ತುಂಬ ಚೆನ್ನಾಗಿ ಮಾಡ್ಬೋದು. ಇದು ಉದಯೋತ್ತರ ಕಳೆನಾಶಕಗಳು ಬರುತ್ತೆ, ಉದಯ ಪೂರ್ವ ಕಳೆನಾಶಕಗಳು ಬರ್ತವೆ. ಈಗ ಉದಯ ಪೂರ್ವ ಅಂತ ಬಂತು ಅಂದರೆ, ನಾವು ಈಗ ಉದ್ದು ಹೆಸರುಗೆಲ್ಲ ಶಿಫಾರಸ್ ಮಾಡೋದು ಯಾವುದು ಅಂದರೆ ಅಲಾಕ್ಲೋರ್ ಅಂತ ಬರುತ್ತೆ. ಅಲಾಕ್ಲೋರ್ನ ನೀವೇನು ಮಾಡ್ಬೋದು, ಕಪ್ಪು ಮಣ್ಣಾಯಿತು ಅಂದರೆ 1 ಲೀಟ್ರ್ ತನಕ ಆರಾಮಾಗಿ ಬಳಸ್ಬೋದು. ಕೆಂಪು ಮಣ್ಣುಗಳಾಗಿದೆ ಅಂದರೆ 750ರಿಂದ 800 ಮಿಲಿ ತನಕ ಸಾಕಷ್ಟು ಎಕರೆಗೆ ಒಂದಕ್ಕೆ. ಅದನ್ನು ಏನು ಮಾಡ್ಬೋದು, 300 ಲೀಟ್ರ್ ನೀರಿನಲ್ಲಿ ಮಿಶ್ರಣ ಮಾಡಿ ಬಿತ್ತನೆ ಅದು 3 ದಿನದೊಳಗಡೆ ಸಿಂಪರಣೆ ಮಾಡ್ತು ಅಂದರೆ ನಿಮಗೆ ಒಳ್ಳೆ ರಿಸಲ್ಟ್. ಅದು ತೇವಾಂಶ ಇರಬೇಕು ಅಂತ ಹೇಳ್ತೀವಿ. ತೇವಾಂಶ ಇದ್ದರೆ ಅದು ಸೂಕ್ತವಾಗಿ ಅದರ ಕಾರ್ಯನ ನಿರ್ವಹಿಸುತ್ತೆ. ಅದೇ ರೀತಿ ಪೆಂಡಿಮೆಥಲಿನ್ ಅಂತ ಬರುತ್ತೆ. ಪೆಂಡಿಮೆಥಲಿನ್ ಕೂಡ ನೀವು ಬಳಸ್ಬೋದು. ಅದು 2 ರೀತಿ ಬರುತ್ತೆ. ಸ್ಟಾಂಪ್ ಅಂತ ಒಂದು ಸಿಗುತ್ತೆ, ಸ್ಟಾಂಪ್ ಎಕ್ಸ್ಟ್ರಾ ಅಂತ ಬರ್ತವೆ. ಸೊ ಅದು ಬೇಸ್ ನೋಡ್ಕೋಬೇಕು, ಅದ್ರದ್ದು ಫಾರ್ಮುಲೇಷನ್ ನೋಡಿಕೊಂಡು ನೀವು ಬಳಸಬೇಕು. ಅದು 750ರಿಂದ 1.33 ಲೀಟ್ರ್ ತನಕನೂ ಕೂಡ ನೀವು ಬಳಸ್ಬೋದು. ಸೊ ಅವನ್ನು ಬಳಸೋದ್ರಿಂದ ಉದಯಪೂರ್ವ ಕಳೆನಾಶಕಗಳನ್ನ ನಿಮಗೆ 50% 60% ಕಳೆ ಸಂಪೂರ್ಣವಾಗಿ ನೀವು ಏನು ಮಾಡ್ಬೋದು, ನಿಯಂತ್ರಿಸ್ಬೋದು. ಅದೇ ರೀತಿ ಮುಂದಿನ ದಿನಗಳಲ್ಲಿ 1 ಕುಂಟೆ ಹೊಡ್ಕೊಂಡ್ರೆ ಆಯಿತು. 15ರಿಂದ 20 ದಿನ ಆದಮೇಲೆ 1 ಕುಂಟೆ ಹೊಡಿತು ಅಂದರೆ ಸರಿಸುಮಾರು ನಿಮಗೆ 2,000ರಿಂದ 3,000 ರೂಪಾಯಿ ತನಕ ನಿಮಗೆ ಕಳೆ ನಿಯಂತ್ರಣದ ಖರ್ಚು ಉಳಿತಾಯ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ಒಂದು ದ್ವಿದಳ ಬೆಳೆಯಾಗಿದೆ. ಜೊತೆಗೆ ಏನಂತ ಹೇಳಿದ್ರೆ ಬೇರುಗಂಟುಗಳು ಮತ್ತು ಅದು ಸಾರಜನಕ ಸ್ಥಿರೀಕರಿಸುವಂತಹ ಇದನ್ನು ಕೂಡ ಹೊಂದಿದೆ, ಒಂದು ಅಂಶನೂ ಕೂಡ ಹೊಂದಿದೆ. ಇದರಿಂದ ನಾವೇನು ಮಾಡ್ತೀವಿ ಅಂದರೆ, ಇದಕ್ಕೆ ಬೇಕಾಗಿರುವಂತಹ ಅಂಶಗಳು, ರಾಸಾಯನಿಕ ಗೊಬ್ಬರ, ಒಟ್ಟಲ್ಲಿ ಗೊಬ್ಬರದ ಅಂಶಗಳು ಕಡಿಮೆ. ಸೊ ಇದಕ್ಕೆ ನೀವೇನು ಮಾಡಬೇಕಾಗುತ್ತೆ, ಮಳೆ ಆಶ್ರಿತ ಬೆಳೆ ಇತ್ತು ಅಂತ ಹೇಳಿದ್ರೆ 2.5ರಿಂದ 3 ಟನ್ ಪ್ರತಿ ಎಕರೆಗೆ ಕೊಟ್ಟಿಗೆ ಗೊಬ್ಬರ ಕೊಡಬೇಕು. ಕೊಡೋದ್ರಿಂದ ಏನಾಗುತ್ತೆ, ಅದರಲ್ಲಿ ಎಲ್ಲ ರೀತಿಯಾದಂತಹ ಅಂಶಗಳು, ಪೋಷಕಾಂಶಗಳು ಲಭ್ಯ ಆಗೋದ್ರಿಂದ ನಿಮ್ಗೇನಾಗುತ್ತೆ, ರಾಸಾಯನಿಕ ಗೊಬ್ಬರಗಳ ಬಳಕೆ ಮೇಲೆ ಕಡಿಮೆ ಮಾಡ್ಬೋದು. 1. 2ನೇದು, ಇಲ್ಲಪ್ಪ ಅದು ಸ್ವಲ್ಪ ಸಿಗ್ತಾ ಇದೆ, ನಾವು ರಾಸಾಯನಿಕನೂ ಬಳಸಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು, ಹೆಚ್ಚಾಗಿ ಬಳಸಬಾರ್ದು. ಈಗ ನಿಮಗೆ ಕಾಂಪ್ಲೆಕ್ಸ್ ಸಿಗುತ್ತೆ, ಕಾಂಪ್ಲೆಕ್ಸು 19 ಬರುತ್ತೆ, 17 ಬರುತ್ತೆ, ಆಮೇಲೆ 10, 26 ಬರ್ತವೆ. ಸೊ ಅಂಥವನ್ನ ನೀವು ಆಲ್ಮೋಸ್ಟ್ ಆಲ್ ಏನಂದರೆ, ನಾವು ನಿಮಗೆ ಯಾಕೆಂದರೆ ರೈತರಿಗೆ ಚೀಲದ ಬಳಕೆಯಲ್ಲೇ ಹೇಳಬೇಕು, ಅವ್ರಿಗೆ ಇಷ್ಟು ಚೀಲ ಹಾಕಿ ಇಷ್ಟು ಚೀಲ ಅಂತಲೇ ಅವ್ರು ಕೇಳೋದು. ಸೊ ಕೇಳೋದ್ರಿಂದ ನಾ ಹೇಳೋದಂದರೆ 19 ಇದಾಯಿತು ಅಂತ ಹೇಳಿದ್ರೆ ಅದು ಮ್ಯಾಕ್ಸಿಮಮ್ 1.25 ಚೀಲ ಬಳಸಿದ್ರೆ ಎನಫ್, ಸಾಕು, ಬೇಕಾದಷ್ಟು. ಅದೇ ನೀವು 17, 10, 26 ಅವೆಲ್ಲ ಬಳಸ್ತೀವಿ ಅಂತ ಹೇಳಿದ್ರೆ ಅದು 1.5 ಚೀಲದ ತನಕ ಸಾಕಷ್ಟು ಅಂತ ಹೇಳ್ತೀನಿ. ಇದ್ರ ಜೊತೆಗೆ ನಮ್ಮ ರೈತರು ಮುಖ್ಯವಾಗಿ ಯಾವುದಕ್ಕೆ ಒತ್ತು ಕೊಡಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಲಘು ಪೋಷಕಾಂಶಗಳು. ಯಾಕಂದರೆ ಇವತ್ತು ನಮ್ಮ ರೈತರು ಹೇಳ್ತಾರೆ, ಇದು ಹೂ ಉದುರೋಗ್ತಾ ಇದ್ದಾವೆ, ಸರಿಯಾಗಿ ಬೆಳವಣಿಗೆ ಆಗ್ತಾಯಿಲ್ಲ ಅಂತ. ಸೊ ಅವನ್ನೆಲ್ಲ ನಾವು ಹೋಗಲಾಡಿಸ್ಬೇಕು ಅಂತ ಹೇಳಿದ್ರೆ ನಾವು ಸತುವಿನ ಬಳಕೆ ಮಾಡಬೇಕು. ಸತುವಿನ ಸಲ್ಫೇಟ್ ಅಂತ ಸಿಗುತ್ತೆ ನಿಮಗೆ, ರೈತ ಸಂಪರ್ಕಗಳಲ್ಲಿ ಸಬ್ಸಿಡಿಗೆ ಸಿಗುತ್ತೆ. ಸೊ ಅದು ಎಕರೆಗೆ 4 kg. ಅದನ್ನು ಏನು ಮಾಡಬೇಕು, ನಮ್ಮ ಬಳಸುವಂಥವ್ರು ಕೆಲವೊಬ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ರಾಸಾಯನಿಕ ಗೊಬ್ಬರಗಳ ಜೊತೆ ಮಿಶ್ರಣ ಮಾಡಿ ಕೊಡ್ತಾ ಇದ್ದಾರೆ. ಆ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಅದು ಯಾವುದೇ ರೀತಿಯಾದಂತಹ ಗಿಡಗಳಿಗೆ ಲಭ್ಯ ಆಗೋದಿಲ್ಲ. ಅದರಿಂದ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಒಂದು 4 kg ನಾವು ಏನು ಶಿಫಾರಸ್ ಮಾಡಿದ್ದೀವಿ ನಮ್ಮ ಚಾಮರಾಜನಗರ ಜಿಲ್ಲೆ ಅಂದರೆ ವಲಯ 6ಕ್ಕೆ, ಅದನ್ನು ನೀವೇನು ಮಾಡಬೇಕಾಗುತ್ತೆ, ಸ್ವಲ್ಪ ಮಟ್ಟಿಗೆ ಕೊಟ್ಟಿಗೆ ಗೊಬ್ಬರನ ಅಥವಾ ಎರೆ ಗೊಬ್ಬರನ ಅದ್ರ ಜೊತೆಗೆ ಮಿಶ್ರಣ ಮಾಡಬೇಕು. ಎಷ್ಟು ಮಿಶ್ರಣ, ಒಂದು 100ರಿಂದ 150 kg ಕೊಟ್ಟಿಗೆ ಗೊಬ್ಬರ ಅಥವಾ
ಎರೆಗೊಬ್ಬರನ ತೊಗೋಬೇಕಾಗತ್ತೆ. ಅದಕ್ಕೆ 4 kg ಸತುವಿನ ಸಲ್ಫೇಟ್ನ ನೀವು ಮಿಶ್ರಣ ಮಾಡಿ ಸಾಲಲ್ಲಿ ಬಿಟ್ಟಿದ್ದೇ ಆಯಿತು ಅಂದರೆ ನಿಮಗೆ ಒಳ್ಳೆಯ ಫಲಿತಾಂಶ ಸಿಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವು ಇನ್ನೊಂದು ಏನು ಶಿಫಾರಸು ಮಾಡ್ತೀವಿ ಅಂತ ಹೇಳಿದ್ರೆ DAP ದ್ರಾವಣದ ಸಿಂಪರಣೆ ಅಂತ ಹೇಳ್ತೀವಿ. 2% DAP ದ್ರಾವಣ ಅಂದರೆ 10ರಿಂದ 20 ಗ್ರಾಮು 1 ಲೀಟ್ರ್ ನೀರಿಗೆ ಹಾಕ್ಕೊಂಡು ಮಿಶ್ರಣ ಮಾಡಿ ಅದನ್ನು ಸಿಂಪರಣೆ ಮಾಡೋದ್ರಿಂದ ನಾವು ಒಂದು 2 ಹಂತದಲ್ಲಿ ಸಿಂಪರಣೆ ಮಾಡಿ ಅಂತ ಹೇಳ್ತೀವಿ. ಮೊದಲನೇ ಹಂತ ಯಾವುದು ಅಂತ ಹೇಳಿದ್ರೆ ಕವಡುಗಳು ಒಡೆಯುವಂಥ ಹಂತ. ಅದು ಯಾವಾಗ ಬರುತ್ತೆ? ಬಿತ್ತನೆ ಮಾಡಿದ 20-25 ದಿನಕ್ಕೆ ಕವಡುಗಳು ಶುರುವಾಗ್ತವೆ. ಜೊತೆಗೆ 30 ದಿನ ಆಗ್ತಿದ್ದಂಗೆ ಹೂಗಳು ಕೂಡ ಶುರುವಾಗ್ತವೆ. ಸೊ ಅದರಿಂದ ಏನು ಮಾಡ್ತೀವಿ, 20-25 ದಿನಕ್ಕೆ ಒಂದು ಸಿಂಪರಣೆ, ಎಷ್ಟು 1 ಲೀಟ್ರ್ ನೀರಿಗೆ 10ರಿಂದ 20 ಗ್ರಾಮ್ ಹಾಕ್ಕೊಂಡು ಎರಡನೇ ಸಿಂಪರಣೆ ಯಾವಾಗ ಕೊಡಬೇಕು ಅಂತ ಹೇಳಿದ್ರೆ ಹೂ ಕಚ್ಚೋ ಅಂತ, ಅಂದರೆ 40-45 ದಿನದ ಹಂತದಲ್ಲಿ ನೀವು ಕೊಟ್ಟಿದ್ದೇ ಆಯಿತು ಅಂತ ಹೇಳಿದ್ರೆ ಸ್ವಲ್ಪ ಮಟ್ಟಿಗೆ ಬರನ ತಡ್ಕೊಳ್ಳುವಂಥ ಸಾಮರ್ಥ್ಯನೂ ಹೊಂದುತ್ತೆ. ಜೊತೆಗೆ ಕಾಳುಗಳು ಚೆನ್ನಾಗಿ ಕಟ್ಟುತ್ತವೆ, ಹೂಗಳು ಕೂಡ ಉದುರುವುದಿಲ್ಲ. ಸೊ ಅದರಿಂದ ಈ ಸಿಂಪರಣೆಯನ್ನು ಕೂಡ ನೀವು ಮಾಡಬೇಕಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಟ್ ಇದಕ್ಕೆ ಮುಖ್ಯವಾಗಿ ಏನಂತ ಹೇಳಿದ್ರೆ ಮೊಳಕೆ ಒಡೆಯುವ ಹಂತದಲ್ಲಿ ನೀರು ಹೆಚ್ಚಾಗಿ ಇರಬಾರ್ದು. ನೀರು ಹೆಚ್ಚಾಯಿತು ಅಂತ ಪಕ್ಷದಲ್ಲಿ ಏನಾಗುತ್ತೆ, ಬೀಜಗಳು ಕೊಳ್ತು ಹೋಗುವಂಥ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ. ಸೊ ಅದರಿಂದ ನೀವು ಮುಟ್ಟಿದ್ರೆ ಏನಂತ ಹೇಳಿದ್ರೆ ನಮಗೆ ಮಣ್ಣು ಕೈಗೆ ಅಂಟ್ಕೊಳ್ಳೋಂಗಿರ್ಬೇಕು ಅಷ್ಟೇ, ಜಾಸ್ತಿ ಆಗಬಾರ್ದು, ತುಂಬ ಅಂಟ್ಕೊಳ್ಳೋಂಗಿರ್ಬಾರ್ದು. ಕೆಸರು ಗದ್ದೆ ಇಂಟಿಂಟೆಗಳು ಎದ್ದೇಳ್ದಂಗೆ ಎದ್ದೇಳಬಾರ್ದು, ಕಾಲಿಗೆಲ್ಲ ಅಂಟ್ಕೋಬಾರ್ದು. ಅಷ್ಟು ಸಾವಕಾಶವಾಗಿತ್ತು ಅಂದರೆ ತೇವಾಂಶ ಉತ್ತಮವಾದಂತಹ ಮೊಳಕೆ ಬರೋದಕ್ಕೆ ಸಾಧ್ಯವಾಗುತ್ತೆ. ಒಂದು. ಎರಡನೇದು, ಬೆಳೆಯುವಾಗ ಏನಂತ ಹೇಳಿದ್ರೆ ಆಗಲೂ ಅಷ್ಟೇ ನಿಮಗೆ ಹೆಚ್ಚಾಗಿ ಮಳೆ ಬಂದಿದ್ದೇ ಆಯಿತು ಅಂದರೆ ಏನಾಗುತ್ತೆ, ಬರೀ ಬೆಳವಣಿಗೆ ಆಗುತ್ತೆ ಹೊರತು ಹೂ ಕಚ್ಚೋದಿಲ್ಲ, ಆಗಲೂ ಕೂಡ ನಷ್ಟ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಅವಾಗಲೂ ಅಷ್ಟೇ ಸಾವಕಾಶವಾಗಿ ಏನಂತ ಹೇಳಿದ್ರೆ ಅವಕ್ಕೆ ಒಂದು ಬೆಳವಣಿಗೆ ಆಗುವಷ್ಟು ನೀರು ಕೊಟ್ಟರೆ ಸಾಕಾಗುತ್ತೆ. ಮೂರನೇದು, ಇದಕ್ಕೆ ಹೂ ಬಿಡೋ ಹಂತದಲ್ಲಿ ಮಳೆ ಬರಬಾರ್ದು, ತೇವ ಇರಬೇಕಷ್ಟೇ. ಹೂ ಬಿಡೋ ಹಂತದಲ್ಲಿ ಕಾಯಿ ಕಚ್ಚುವಂಥದ್ದಲ್ಲಿ ಅವಾಗ ಏನಾಗುತ್ತೆ ಅಂದರೆ ಒಂದೇ ಸಮ ಕಾಳುಗಳು ಬರೋದಿಲ್ಲ, ಕಾಯಿಗಳು ಇದಾಗೋದಿಲ್ಲ, ಬಲಿಯೋದಿಲ್ಲ. ಸೊ ಯಾಕಂದರೆ ನಾವೀಗ ಲಾಸ್ಟ್ ಟೈಮ್ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲೇ ಏನಾಯಿತು, ಉತ್ತಮವಾದಂಥ ಬೆಳೆ ಬಂದಿತ್ತು. ಅವ್ರಿಗೆ ಕೇಳಿದಾಗ 5-6 ಕ್ವಿಂಟಾಲ್ ನಾವು ಕುಯ್ಲು ಮಾಡೋದಕ್ಕೆ ಒಂದು ಇದರಲ್ಲಿದ್ದೀವಿ ಅಂತ ಹೇಳಿದ್ರು. ಆದರೆ ಮಳೆ ಬಂದದ್ರಿಂದ ಏನಾಯಿತು, ಅವ್ರಿಗೆ ಸಿಕ್ಕಿದ ಬರೀ 3-3.5 ಕ್ವಿಂಟಾಲ್. ಎಲ್ಲ ಏನಾಯಿತು ಅಂತೀರಾ, ಎಲ್ಲ ಕಾಳೆಲ್ಲ ಉದುರೋಯ್ತು, ಕಾಯಿಗಳೆಲ್ಲ ಉದುರಿ ಕಾಯಿಗಳೆಲ್ಲ ಒಡೆದು ಕಾಳುಗಳು ಉದುರೋಯ್ತು. ತಿರುಗಿ ಏನಾಯಿತು, ಚಿಗುರಕ್ಕೆ ಶುರುವಾದದ್ರಿಂದ ಮಿಕ್ಕಿದಂಥ ಕಾಳುಗಳು ಕೂಡ ಎಲ್ಲ ಏನಾಯಿತು, ಚೀಕಾಯಿತು. ಚೀಕ್ ಅಂತ ಹೇಳಿದ್ರೆ ಎಲ್ಲ ಚಾಫಿನೆಸ್, ಎಲ್ಲ ಕಾಳೆಲ್ಲ ಶ್ರಿಂಕ್ ಆದಂಗೆ ಆಗೋಯ್ತು. ಸೊ ಅದರಿಂದ ಏನಾಗುತ್ತೆ, ನಷ್ಟ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅದರಿಂದ ಇದಕ್ಕೆ ನೀರು ಹೆಚ್ಚಾಗಿರ್ಬಾರ್ದು. ಕಪ್ಪು ಮಣ್ಣು ಆಯಿತಾ, ಕಪ್ಪು ಮಣ್ಣಿಗಾದರೆ ಮಳೆ ಆಶ್ರಿತ ಪ್ರದೇಶಗಳಲ್ಲಿ 2ರಿಂದ 3 ಮಳೆ ಬಿದ್ದರೆ ಒಳ್ಳೆ ಬೆಳೆ ತಗೋಬೋದು. ಅದೇ ಕೆಂಪು ಮಣ್ಣು ಆಯಿತು ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರುತ್ತೆ, ಅಲ್ಲಿಗೆ ಇನ್ನೂ ಒಂದು 2ರಿಂದ 3 ನೀರು ಎಕ್ಸ್ಟ್ರಾ ಬೇಕಾಗುತ್ತೆ ಅಷ್ಟೇ ಮಳೆಗಳು. ಸೊ ಈ ರೀತಿ ಆಯಿತು ಅಂತ ಹೇಳಿದ್ರೆ ನಾವು ಉತ್ತಮ ಬೆಳೆ ತಗೊಳ್ಳೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀರಾವರಿ ಅಂತ ಬಂತು ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಏನು ಹೆಸರು ಉದ್ದು ಅಲಸಂದೆ ಬೆಳೀತಿದ್ದಾರೆ, ಯಾರೂ ಕೂಡ ನೀರು ಕಟ್ಟಿ ಬೆಳೆಯೋದಿಲ್ಲ. ಅದು ಸಂಪೂರ್ಣವಾಗಿ ಮಳೆಯ ಮೇಲೆ ಆಧಾರಿತವಾಗಿದ್ದಾರೆ, ಅವಲಂಬಿತರಾಗಿದ್ದಾರೆ. ಅದರಲ್ಲಿ ಏನಪ್ಪ ಅಂತ ಹೇಳಿದ್ರೆ ಹೂ ಕಟ್ಟೋ ಹಂತದಲ್ಲಿ ಅಥವಾ ಕಾಯಿ ಬಲಿಯುವಂಥ ಹಂತದಲ್ಲಿ ಅಂದರೆ ಕಾಳು ದಪ್ಪ ಆಗುವಂಥ ಹಂತದಲ್ಲಿ ಏನಾದ್ರು ಒಂದು ಮಳೆ ಕೈ ಕೊಡ್ತು ಅಂದ ಪಕ್ಷದಲ್ಲಿ ಕೆಲ ರೈತರುಗಳು ಏನು ಮಾಡ್ಕೊಂಡಿದ್ದಾರೆ, ಸಿಂಚನ ನೀರಾವರಿ ಅಥವಾ ತುಂತುರು ನೀರಾವರಿ ಅಂತ ಸ್ಪ್ರಿಂಕ್ಲರ್ ಅಂತ ಹೇಳ್ತೀವಲ್ಲ, ಸ್ಪ್ರಿಂಕ್ಲರ್ ಮೂಲಕ ಏನು ಮಾಡ್ತಾರೆ, ರಕ್ಷಣಾತ್ಮಕ ನೀರಾವರಿ ಕೊಟ್ಟು ಅವ್ರು ಬೆಳೆ ಉಳಿಸ್ಕೊತಾರೆ ಹೊರತು ಯಾರೂ ಕೂಡ ಇದಕ್ಕೆ ನೀರು ಕಟ್ಟೋದಿಲ್ಲ. ನೀರು ಕಟ್ತಾ ಹೋಯಿತು ಅಂದರೆ ಬೆಳವಣಿಗೆ ಜಾಸ್ತಿ ಆಗುತ್ತೆ, ಅಷ್ಟು ಚೆನ್ನಾಗಿ ಬರೋದಿಲ್ಲ ಅನ್ನೋದ್ರಿಂದ ಅವರು ಮತ್ತು ಅವರಿಗೆ ಪಾಪ ಬೋರ್ವೆಲ್ ಫೆಸಿಲಿಟೀಸ್ಗಳು ಇಲ್ಲ ಇಲ್ಲಿ ಜಾಸ್ತಿ. ಸೊ ಯಾವುದೇ ರೀತಿಯಾದಂತಹ ನೀರಿಗೆ ಅವಕಾಶ ಇಲ್ಲ, ಮಳೆನೇ ಅವರು ಅವಲಂಬಿತರಾಗಿದ್ದಾರೆ. ಸೊ ಅದರಿಂದ ಏನು ಅಂದರೆ ಒಂದು ಕೃಷಿ ಹೊಂಡ ಇಟ್ಕೊಂಡಿರೋರು ಇವರು ಮಾತ್ರ ಒಂದು ರಕ್ಷಣಾತ್ಮಕ ನೀರಾವರಿ 1-2 ಕೊಡೋಕ್ಕೆ ಸಾಧ್ಯ ಇದೆ ಅಷ್ಟೇ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ರಕ್ಷಣಾತ್ಮಕ ನೀರಾವರಿ ಇತ್ತು ಅಂತ ಹೇಳಿದ್ರೆ ತೇವಾಂಶದ ಕೊರತೆ ಆಗೋದಕ್ಕೆ ಬಿಡಬಾರ್ದು. ತೇವಾಂಶದ ಕೊರತೆ ಆಯಿತು ಅಂದ ಪಕ್ಷದಲ್ಲಿ ಏನಾಗುತ್ತೆ, ಗಿಡದ ಬೆಳವಣಿಗೆ ಕುಂಠಿತ ಆಗುತ್ತೆ, ನಿಮಗೆ ಕವಲುಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಕವಲುಗಳ ಸಂಖ್ಯೆ ಕಡಿಮೆಯಾಗಿ ಕುಂಠಿತ ಆಯಿತು ಅಂದರೆ ಏನಾಗುತ್ತೆ, ಬೇಗ ಅದರದ್ದು ಆಯುಸ್ನ ಮುಗಿಸ್ಬೇಕು ಅಂತಿರುತ್ತೆ. ಸೊ ನಿಮಗೆ ಒಂದು ಗಿಡಕ್ಕೆ ಇಲ್ಲ ಅಂತ ಹೇಳಿದ್ರೆ 40ರಿಂದ 50, 60 ಕಾಯಿಗಳ ತನಕ ಬರಬೇಕು. ಅದು ಕುಂಠಿತ ಆಯಿತು ಅಂದರೆ ನೀವು ಮ್ಯಾಕ್ಸಿಮಮ್ ಒಂದು 3ರಿಂದ 4, 5 ಬಂದರೆ ಹೆಚ್ಚು. ಅದು ಬಂದರೂ ಕಾಳುಗಳು ಅದೇನಿರಲ್ಲ ಉತ್ತಮ ಗುಣಮಟ್ಟದ್ದಾಗಿರೋದಿಲ್ಲ. ಸೊ ಅದರಿಂದ ರಕ್ಷಣಾತ್ಮಕ ನೀರಾವರಿ ಸಿಗುತ್ತೆ ಅಂದರೆ ಒಂದು ಕೊಡೋದ್ರಿಂದ ತುಂಬ ಉಪಯುಕ್ತ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.
ಮತ್ತು ಈಗ ಕೀಟ ಮತ್ತು ರೋಗ ಬಾಧೆಗಳಿಗೆ ಬಂತು ಅಂತ ಹೇಳಿದ್ರೆ ನಮ್ಮ ಉದ್ದಿರ್ಬೋದು, ಹೆಸರಿರ್ಬೋದು, ಇಲ್ಲಿ ನಾವು ಕಂಡ ಮಟ್ಟಿಗೆ ಏನಾಗ್ತಿದೆ, ರಸ ಹೀರುವ ಕೀಟಗಳ ಬಾಧೆ ತುಂಬ ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಸೊ ಅದಕ್ಕೆ ನಾನು ನಿಮಗೆ ಸ್ಟಾರ್ಟಿಂಗಲ್ಲಿ ಹೇಳಿದೆ ರಾಸಾಯನಿಕ ಬೀಜೋಪಚಾರ ಮಾಡಬೇಕು ಅಂತ. ಸೊ ಆವಾಗ ಬೀಜೋಪಚಾರ ಮಾಡ್ತು ಅಂತ ಹೇಳಿದ್ರೆ ಸ್ವಲ್ಪ ಮಟ್ಟಿಗೆ ನೀವು ಬಿತ್ತನೆ ಮಾಡಿದ ಒಂದಷ್ಟು ದಿನದ ತನಕ ಏನು ಮಾಡ್ಬೋದು, ರಸ ಹೀರುವ ಕೀಟಗಳ ಬಾಧೆಯಿಂದ ನೀವೇನು ಮಾಡ್ಬೋದು, ನಿಯಂತ್ರಿಸ್ಬೋದು. ಅದರಲ್ಲಿ ಏನಾಗುತ್ತೆ, ರಸ ಹೀರುವ ಕೀಟಗಳು ಅಂತ ಬಂದರೆ ನಾವು ಇದರಲ್ಲಿ ನೋಡಿರುವಂಥದ್ದು ಏಫಿಡ್ಸ್ ಅಂತ ಕರಿತೀವಿ, ನೊರ್ಜು ಅಂತ ಕರೀತಾರೆ ಇಲ್ಲಿ. ಅದೇ ರೀತಿ ಬಿಳಿ ನೊಣ, ವೈಟ್ ಫ್ಲೈಸ್. ಸೊ ಈ ಎರಡು ಇಲ್ಲಿ ಮುಖ್ಯವಾಗಿ ಹೆಚ್ಚಾಗಿ ಕಂಡು ಬಂದಿರೋದನ್ನ ನಾವು ನೋಡಿದ್ದೀವಿ. ಸೊ ಈಗ ಏಫಿಡ್ಸ್ ಅಂತ ಬಂತು ಅಂತ ಹೇಳಿದ್ರೆ ಯಾವುದೇ ರಸ ಹೀರೋ ಕೀಟ ಆಗಿರಲಿ, ಇಮಿಡಾಕ್ಲೋಪ್ರಿಡ್ 0.5 ಮಿಲಿ ಪ್ರತಿ ಲೀಟ್ರ್ ನೀರಿಗೆ ನೀವು ಸಿಂಪರಣೆ ಮಾಡೋದ್ರಿಂದ, ಅದು 15 ಬಿತ್ತನೆ ಆದ ಒಂದು 15 ದಿನಕ್ಕೇ ಮೊದಲನೇ ಸಿಂಪರಣೆ ತೊಗೊಳ್ಳೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ರಸ ಹೀರೋ ಕೀಟಗಳ ಒಂದು ಬಾಧೆನ ನೀವೇನು ಮಾಡೋದು, ನಿಯಂತ್ರಿಸ್ಬೋದು. ಆದರೆ ನಮ್ಮ ರೈತರು ಅದನ್ನು ಪಾಲನೆ ಮಾಡ್ತಾಯಿಲ್ಲ. ಏನು ಮಾಡ್ತಾಯಿದ್ದಾರೆ, ಅವು ಒಂದು ಕಡೆ ಈ ಏನುಗಳದ್ದು ಯಾವುದೋ ಕರಿ ಏನುಗಳ ಬಾಧೆ ಒಂದು ಸೈಡ್ಗೆ ಆಯಿತು ಅಂದರೆ ಬಿಳಿ ನೊಣಗಳ ಬಾಧೆ, ಯಾಕಂದರೆ ಉಷ್ಣಾಂಶ ಜಾಸ್ತಿ ಇರುತ್ತೆ ಏಪ್ರಿಲ್ ಮೇನಲ್ಲಿ. ಸೊ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ, ಬಿಳಿ ನೊಣಗಳ ಬಾಧೆ ತುಂಬ ಜಾಸ್ತಿ ಇರುತ್ತೆ. ಸೊ ಆ ಬಿಳಿ ನೊಣಗಳ ಬಾಧೆ ಜಾಸ್ತಿ ಇರೋದ್ರಿಂದ ನಾವು ಸರಿಯಾದ ಕೀಟನಾಶಕಗಳನ್ನ ಬಳಸಲಿಲ್ಲ ಅಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅಥವಾ ಸಿಂಪರಣೆ ಕೊಡಲಿಲ್ಲ ಅಂತ ಹೇಳಿದ್ರೆ, ನೀವು ಈ ಜಮೀನು ನೋಡ್ತಾ ಇರ್ಬೋದು, ಇದು ಸಂಪೂರ್ಣವಾಗಿ ಹಳದಿ ನಂಜಾಣು ರೋಗಕ್ಕೆ ತುತ್ತಾಗಿದೆ. ಏನಕ್ಕೆ ತುತ್ತಾಗಿದೆ ಅಂತ ಹೇಳಿ, ಬಿಳಿ ನೊಣ ನಿಮ್ಗೆ ಹೇಳಿದೆ ನಾನು, ರಸ ಹೀರೋ ಕೀಟ. ಅದೇನು ಮಾಡುತ್ತೆ, ರಸ ಹೀರುವ ಸಂದರ್ಭದಲ್ಲಿ ನಂಜಾಣುಗಳನ್ನ ಒಳಗಡೆಗೆ ಬಿಡುತ್ತೆ. ಅದು ಒಂದು ಗಿಡದಲ್ಲಿರೋದು, ನೀವು ಇವತ್ತು 1 ಗಿಡ 2 ಗಿಡ ಇದೆ ಅಂತ ಹೇಳ್ತಾರೆ, ಅದೇ ನೀವು ಒಂದು ವಾರ ಬಿಟ್ಟು ನೋಡಿದ್ರೆ ಸಂಪೂರ್ಣವಾಗಿ ನಿಮ್ಮ ಜಮೀನು ಇಲ್ಲಿ ನೋಡ್ಬೋದು, ಇಲ್ಲಿ ನೀವು ಸಂಪೂರ್ಣವಾಗಿ ಜಮೀನೇ ನಿಮಗೆ ಹಳದಿ ಆಗಿರುತ್ತೆ. ಇದರಿಂದ ಏನಾಗುತ್ತೆ, ಕಾಯಿಗಳು ಗುಣಮಟ್ಟದ್ದು ಬರೋದಿಲ್ಲ, ಮತ್ತು ಸಂಪೂರ್ಣವಾಗಿ ನಾಶ ಆಗುತ್ತೆ. ನೀವು ಹಾಕಿರುವಂಥ ಖರ್ಚು ಕೂಡ ನಿಮ್ಗೆ ಸಿಗೋದಿಲ್ಲ. ಅದರಿಂದ 15ನೇ ದಿನಕ್ಕೆ ನೀವೇನು ಒಂದು ಬೀಜೋಪಚಾರ ಮಾಡಬೇಕು. 2ನೇದು ಏನು ಮಾಡಬೇಕು ಅಂತ ಹೇಳಿದ್ರೆ, ಇಮಿಡಾಕ್ಲೋಪ್ರಿಡ್ ಅಥವಾ ಮೊನೊಕ್ರೋಟೋಪಸ್ ಏನಿದ್ದಾವೆ ಅವನ್ನ, ಮೊನೊಕ್ರೋಟೋಪಸ್ ಆದರೆ 2 ಮಿಲಿ 1 ಲೀಟ್ರ್ ನೀರಿಗೆ, ಅದೇ ನೀವು ಇಮಿಡಾ ಮಾಡ್ತೀವಿ ಅಂತ ಹೇಳಿದ್ರೆ 0.5 ಮಿಲಿ ಪ್ರತಿ ಲೀಟ್ರ್ ನೀರಿಗೆ ಸಿಂಪಡಣೆ ಮಾಡಿದ್ದೇ ಆಯಿತು ಸೂಕ್ತವಾದ 15 ದಿನದಲ್ಲಿ ಅಂತ ಹೇಳಿದ್ರೆ ಈ ರೋಗನ ನಾವು ನಿಯಂತ್ರಿಸ್ಬೋದು. ಯಾಕಂದರೆ ಇದು ವೆಕ್ಟರ್ ಅಂತ ಕರಿತೀವಿ, ಬಿಳಿ ನೊಣ ವೆಕ್ಟರ್ ಆಗಿ ಅದು ಇದು ಮಾಡೋದ್ರಿಂದ ಏನು ಮಾಡುತ್ತೆ, ಟ್ರಾನ್ಸ್ಮಿಟ್ ಮಾಡುತ್ತೆ, ಅದನ್ನು ತಡಿಬೋದು. ಜೊತೆಗೆ ಇನ್ನೊಂದು ಏನಂತ ಹೇಳಿದ್ರೆ, ನಮ್ಮ ರೈತರುಗಳು ನೀವು ನೋಡ್ಬೋದು, ಈಗ ಜಮೀನಲ್ಲಿ ಕಾಣಿಸ್ತಾ ಇದೆ, ಕಳೆ ನಿರ್ವಹಣೆ ಸರಿಯಾಗಿ ಮಾಡೋದಿಲ್ಲ ಬದುಗಳ ಮೇಲೆ. ಆ ಬದುಗಳನ್ನ ನೀಟಾಗಿ ಇಟ್ಕೊಳ್ಳೋದಿಲ್ಲ. ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಬೆಳೆ ಮುಗಿದೋಗಿದೆ ಏನೂ ಇಲ್ಲ ಅಂದ್ಕೋತಾರೆ, ಆದರೆ ಏನು ಮಾಡಿರ್ತವೆ, ಕೀಟಗಳೇನು ಮಾಡಿರ್ತವೆ ಮತ್ತು ರೋಗ ಬಾಧೆಗಳೇ ಇರ್ಬೋದು, ಅವೇನು ಮಾಡ್ತವೆ, ಅಲ್ಲಿ ಹೋಗ್ಬಿಟ್ಟು ಇದರಲ್ಲಿ ಸರ್ವೈವ್ ಆಗಿರ್ತವೆ, ಉಳ್ಕೊಂಡಿರ್ತವೆ. ನೀವು ನೋಡ್ಬೋದು ಕಳೆಗಳ ಮೇಲೆ. ಆ ಕಳೆಗಳನ್ನ ಸರಿಯಾದ ರೀತಿಯಲ್ಲಿ ನಿಯಂತ್ರಣ ಮಾಡಿದ್ರೆ ನಿಮಗೆ ಒಂದು ಅರ್ಧ ಭಾಗದಷ್ಟು ಈ ರೋಗ ರುಜಿನ ಅಂದರೆ ಕೀಟನಾಶಕ, ಇದು ಕೀಟದ ಬಾಧೆ ಇರ್ಬೋದು, ರೋಗ ಬಾಧೆ ಇರ್ಬೋದು, ಅವನ್ನ ನಿಯಂತ್ರಣ ಮಾಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನೊಂದು ಕೀಟ ಬಾಧೆ ಯಾವುದು ನಾವು ನೋಡಿರೋದು ಅಂತ ಹೇಳಿದ್ರೆ, ವೆಬ್ಬರ್ ಅಂತ ಕರಿತೀವಿ. ಸೊ ಅದೇನು ಮಾಡುತ್ತೆ ಅಂತ ಹೇಳಿದ್ರೆ, ಇದು ಹೂ ಬಿಟ್ಟಿರುತ್ತೆ, ಏನು ಮಾಡುತ್ತೆ, ಅದು ಬಲೆ ಕಟ್ಬಿಟ್ಟಿರುತ್ತೆ. ನೀವು ನೋಡ್ಬೋದು, ಬಲೆ ಕಟ್ಟಿ ಏನಾಗುತ್ತೆ ಅಂತ ಹೇಳಿದ್ರೆ ಹೂಗಳೆಲ್ಲ ತಿಂದುಬಿಟ್ಟಿರುತ್ತೆ. ಬೆಳೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನೀವು ಏನಪ್ಪ 50 ದಿನ ಆಯಿತು, ಹೂ ಕಚ್ಚಿತು, ಒಂದು ಕಾಯಿನೂ ಇಲ್ಲ ಅಂತ ನೀವು ನೋಡ್ಬೋದು. ಬಟ್ ಏನು ಮಾಡುತ್ತೆ, ಅದು ವೆಬ್ಬರ್ ಏನು ಮಾಡುತ್ತೆ, ಎಲ್ಲ ಹೂಗಳನ್ನು ತಿಂದುಬಿಟ್ಟಿರುತ್ತೆ, ಕೆಳಗಡೆ ಉದುರೋಗಿರುತ್ತೆ. ನೀವು ನೋಡ್ಬೋದು ಬೇಕಾದ್ರೆ ಆ ಗಿಡಗಳ ಹತ್ರ ನೋಡಿದ್ರೆ. ಸೊ ಅದನ್ನು ನೀವು ನಿಯಂತ್ರಿಸಬೇಕು ಅಂತ ಹೇಳಿದ್ರೆ ನಾವಿಲ್ಲಿ ಏನು ಶಿಫಾರಸು ಮಾಡ್ತೀವಿ, ಪ್ರೊಫೆನೋಫಾಸ್ ಅಂತ ಹೇಳಿಬಿಟ್ಟು 2 ಮಿಲಿ 1 ಲೀಟ್ರ್ ನೀರಿಗೆ ನಾವು ಅದನ್ನು ಶಿಫಾರಸು ಮಾಡ್ತಾಯಿದ್ದೀವಿ. ಸೊ ಅದನ್ನು ಮಾಡಿರೋದ್ರಿಂದ ಲಾಸ್ಟ್ ಟೈಮು ಸುಮಾರು ರೈತರಿಗೆ ಅದರಿಂದ ಆಗ್ತಿದ್ದಂತಹ ನಷ್ಟ ಕೂಡ ಕಡಿಮೆ ಆಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನು ರೋಗಗಳಿಗೆ ಬಂತು ಅಂತ ಹೇಳಿದ್ರೆ ಆಲ್ರೆಡಿ ಹೇಳಿದೆ, ನೀವು ಆ ಬಿಳಿ ನೊಣನ ಸರಿಯಾದ ರೀತಿಯಲ್ಲಿ ನಿಯಂತ್ರಿಸ್ಕೊಂಡ್ರೆ ನಿಮಗೆ ಯಾವುದೇ ರೀತಿಯಾದಂಥ ಹಳದಿ ನಂಜಾಣುವಿನ ರೋಗದ ಬಾಧೆ ಬರೋದಿಲ್ಲ. ಇಫ್ ಇನ್ ಕೇಸ್ ಬಂದುಬಿಟ್ಟಿದೆ ಅಂತ ಹೇಳಿದ್ರೆ ನೀವೇನು ಮಾಡಬೇಕು, ಬರೀ ಎಲೆ ಕಿತ್ತಾಕೋದಲ್ಲ, ಎಲೆ ಕಿತ್ತಾಕಿದ್ರೆ ಏನು ಪ್ರಯೋಜನ ಆಗೋದಿಲ್ಲ. ಬಂದಿರುವಂತಹ ಗಿಡಗಳನ್ನ ಸಂಪೂರ್ಣವಾಗಿ ನಾಶ ಮಾಡಬೇಕಿಲ್ಲ, ಸುಟ್ಟಾಕಬೇಕಿಲ್ಲ, ಊತಾಕಬೇಕು ಮಣ್ಣಿನಲ್ಲಿ. ಆ ರೀತಿ ಮಾಡೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲಿ ನೀವೇನು ಮಾಡ್ಬೋದು, ಅದನ್ನು ತಡೆಗಟ್ಬೋದು. ಜೊತೆಗೆ ಮುಖ್ಯವಾಗಿ ನಾ ಹೇಳೋಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಿಮ್ಮ ಇದಕ್ಕೆ ಸೂಕ್ತವಾದಂತಹ ರೋಗ ಬರದೇ ಇರುವಂತಹ ಆ ರೋಗ ಸಹಿಷ್ಣುತೆ ಹೊಂದಿರುವಂತಹ ತಳಿಗಳನ್ನ ನೀವು ಬೆಳೆದಿದ್ದೇ ಆಯಿತು ಅಂದರೆ ಈ ಪ್ರಾಬ್ಲಮ್ ಬರೋದೇ ಇಲ್ಲ. ಅದಕ್ಕೆ ರೋಗ ಸಹಿಷ್ಣುತೆ ಇರುವಂತಹ ತಳಿಗಳು ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಮತ್ತು ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಲಭ್ಯ ಆಗುತ್ತೆ. ಸೊ ಲಭ್ಯ ಯಾಗಿದೆ, ಉದಾಹರಣೆಗೆ LBG 791 ಸುರಕ್ಷಾ ಅಂತ ಕರಿತೀವಿ. ಇದಕ್ಕೆ ಯಾವುದೇ ರೀತಿಯಾದಂಥ ಹಳದಿ ನಂಜಾಣುವಿನ ರೋಗ ಬಾಧೆ ಬರೋದಿಲ್ಲ. ಯಾಕಂದರೆ ತುಂಬಾ ಸಹಿಷ್ಣುತೆ ಹೊಂದಿರೋದ್ರಿಂದ ನೀವು ಈ ತಳಿನ ನೀವು ಬೆಳಿಬೋದು. ತುಂಬ ಚೆನ್ನಾಗಿ ಇಳುವರಿನೂ ಬರುತ್ತೆ. ನಿಮಗೆ ತೇವಾಂಶ ಇತ್ತು ಅಂದರೆ ನಿಮಗೆ 5 ರಿಂದ 6 ಕ್ವಿಂಟಾಲ್ ತನಕ ಬರುತ್ತೆ. ಮಳೆ ಆಶ್ರಿತದಲ್ಲೇ ಕಪ್ಪು ಮಣ್ಣುಗಳಲ್ಲಿ ತುಂಬ ಚೆನ್ನಾಗಿ ತೇವಾಂಶ, ಮಳೆ ಸರಿಯಾಗಿ ಸಾವಕಾಶವಾಗಿ ಬಂತು ಅಂತ ಹೇಳಿದ್ರೆ ಸೊ ಆ ತಳಿನ ಬೆಳಿಬೋದು. ಅದು ಬಿಟ್ಟರೆ ಇನ್ನು ಯಾವುದೇ ರೀತಿಯಾದಂತಹ ರೋಗಗಳು ಬರೋದಿಲ್ಲ. ಬಂದರೆ ಏನಂದರೆ ಸ್ವಲ್ಪ ಮಟ್ಟಿಗೆ ಬೂದಿ ರೋಗ ಬರುತ್ತೆ. ಬೂದಿ ರೋಗ ಬಂತು ಅಂತ ಹೇಳಿದ್ರೆ ನಾವು ಕಾರ್ಬನ್ಡೈಸಿಮ್ನ ರೆಕಮೆಂಡೇಷನ್ ಕೊಡ್ತೀವಿ. ಕಾರ್ಬನ್ಡೈಸಿಮ್ನ 2 ಗ್ರಾಮ್ 1 ಲೀಟ್ರ್ ನೀರಿಗೆ ಸಿಂಪಡಣೆ ಕೊಡೋದ್ರಿಂದ ನಾವು ಅದನ್ನು ನಿಯಂತ್ರಿಸ್ಕೊಳ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಂತರ ಬಂತು ಅಂತ ಹೇಳಿದ್ರೆ, ಈಗ ನೋಡಿ ಎಲ್ಲ ಬೆಳೆ ಬಂತು,
ಕಟಾವು ಮಾಡೋದು ಹಂತ ತುಂಬ ಮುಖ್ಯವಾದಂಥ ಹಂತ. ಸೊ ನೀವು ನೋಡ್ಕೋಬೇಕು, ಎಲೆಗಳ ತಿಳಿ ಬಣ್ಣಕ್ಕೆ ಹಾಕ್ತವೆ, ಅನಂತರ ಏನಾಗುತ್ತೆ ಕಂದು ಬಣ್ಣಕ್ಕೆ ತಿರುಗ್ತಾ ಬರುತ್ತೆ. ಒಂದು ಎರಡನೇದು ಕಾಯಿಗಳೇನಾಗುತ್ತೆ ಸಂಪೂರ್ಣವಾಗಿ ಕಪ್ಪು ಬಣ್ಣಕ್ಕೆ ತಿರುಗಿರಬೇಕು. ಮತ್ತು ಒಂದು ಗಿಡದಲ್ಲಿ ಒಂದು 50 ಕಾಯಿ ಇದ್ದಾವೆ ಅಂತ ಹೇಳಿದ್ರೆ ಸರಿಸುಮಾರು ನಿಮಗೆ ಒಂದು 75-80% ಕಪ್ಪುಗೆ ತಿರುಗಿರಬೇಕು. ಆವಾಗ ಮಾತ್ರ ನೀವೇನು ಮಾಡ್ಬೋದು, ಕುಯ್ಲು ಮಾಡ್ಕೋಬೋದು. ನಿಮ್ಮಲ್ಲಿ ನೀವೇ ಸ್ವತಃ ಕುಯ್ಲು ಮಾಡ್ತೀವಿ ಅಂದರೆ ಉತ್ತಮವಾದ ಕೆಲಸ ಏನಂದರೆ ಕಾಯಿಗಳನ್ನ ಬಿಡಿಸ್ಕೊಳ್ಳುವಂಥದ್ದು. ನಿಮ್ಮಲ್ಲಿ ಆಗಲ್ಲ, ನಮಗೆ ಇದು ಕೂಲಿ ಕಾರ್ಮಿಕರ ಕೊರತೆ ಇದೆ, ನಮಗೆ ಅಷ್ಟು ಖರ್ಚು ಕೊಡೋಕ್ಕಾಗೋದಿಲ್ಲ ಅಂತ ಪಕ್ಷದಲ್ಲಿ ಏನು ಮಾಡಬೇಕು, ನನಗೆ ಏನು ಹೇಳಿದೆ 50 ಕಾಯಿ ಇದೆ ಅಂದರೆ 40 ಕಾಯಿ ಕಪ್ಪು ಆಗಿದೆ ಅಂತ ಹೇಳಿದ್ರೆ ಇನ್ನೊಂದಷ್ಟು ಅರ್ಧ ಆಗಿದೆ ಅಂದಾಗ ನೀವೇನು ಮಾಡಬೇಕಾಗುತ್ತೆ, ಪೂರ್ಣ ಗಿಡನೇ ನೀವೇನು ಮಾಡ್ಕೋಬೋದು, ಕಟಾವು ಮಾಡ್ಕೊಂಡು ನಂತರ ಏನು ಮಾಡಬೇಕು, ಒಂದು ಕಡೆ ಮುಗ್ಲು ಹತ್ತಲಿ ಅಂತ ಹೇಳ್ಬಿಟ್ಟು ನೀವೇನು ಮಾಡ್ತೀರಾ, ಒಂದು ಕಡೆಗೆ ಹಾಕ್ಬಿಡ್ತೀರಾ. ಆ ರೀತಿ ಮಾಡಬಾರ್ದು, ಗಾಳಿ ಆಡುವಂಗೆ ಮಾಡಬೇಕಾಗುತ್ತೆ. ಗಾಳಿ ಆಡುವಂಗೆ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಕಾಳುಗಳು ಯಾವುದೇ ರೀತಿಯಾದಂಥ ಬೂಸ್ಟ್ ಹತ್ತೋದಿಲ್ಲ. ಈಗ ನಮ್ಮಲ್ಲೀಗ ಸುಮಾರು ಮೆಷಿನ್ಗಳು ಬಂದಿದ್ದಾವೆ, ಥ್ರೆಶಿಂಗ್ ಮಾಡೋದಕ್ಕೆ ಕೊಯ್ಲಾಗಿರೋದನ್ನ ಬಡಿಯೋದಕ್ಕೆ ಮೆಷಿನ್ ಬಂದಿದ್ದಾವೆ. ಅದು ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಲಾಸಸ್ಸು ತುಂಬ ಕಡಿಮೆ ಇರುತ್ತೆ. ಆದರೆ ನಮ್ಮವ್ರು ರೈತರುಗಳು ಏನು ಮಾಡ್ತಿದ್ದಾರೆ, ಪಾಪ ಅವ್ರಿಗೆ ಅಷ್ಟು ದುಡ್ಡು ಕೊಡೋಕ್ಕಾಗಲ್ಲ, ನಮಗೆ ಆ ಟೈಮಿಗೆ ನಮಗೆ ಮೆಷಿನ್ ಸಿಕ್ಕಲ್ಲ ಅಂತ ಹೇಳ್ಬಿಟ್ಟು ರೋಡ್ಗೆ ಹಾಕೊಂಡ್ಬಿಡ್ತಾರೆ. ರೋಡ್ಗೆ ಹಾಕೊಳ್ಳೋದ್ರಿಂದ ಏನಾಗುತ್ತೆ, ಗುಣಮಟ್ಟನೂ ಹೋಗುತ್ತೆ, ಅಲ್ಲೂ ಸ್ವಲ್ಪ ನಿಮ್ಗೆ ಏನಾಗುತ್ತೆ ಪೋಸ್ಟ್ ಹಾರ್ವೆಸ್ಟ್ ಲಾಸಸ್ ಆಗ್ತವೆ. ಕೊಯ್ಲಿನ ಹತ್ರ ನಷ್ಟ ಅಲ್ಲೂ ಕೂಡ ಸುಮಾರಾಗುತ್ತೆ, ನಿಮಗೆ 3-5% ತನಕ ಅಲ್ಲೂ ನಷ್ಟ ಆಗುತ್ತೆ. ಮತ್ತು ಕಲ್ಲುಗಳೆಲ್ಲ ಸೇರ್ಕೊತವೆ, ಅವಾಗೇನಾಗುತ್ತೆ ಗುಣಮಟ್ಟ ಕಡಿಮೆ ಆಗುತ್ತೆ. ಗುಣಮಟ್ಟ ಕಡಿಮೆ ಆದಾಗ ಏನು ಮಾಡ್ತಾರೆ, ಮೊದಲೇ ನಮ್ಮ ರೈತರು ಯಾರೂ ಕೂಡ ಅಲ್ಲಿ ಹೊರಗಡೆ ಮಾರ್ಕೆಟ್ಗೆ ಹೋಗಿ ಹಾಕಲ್ಲ, ಯಾಕಂದರೆ ಅದರದ್ದು ಖರ್ಚು ನಮ್ಮ ಕೈಲಿ ಕೊಡೋಕ್ಕಾಗಲ್ಲ ಅಂದ್ಬಿಟ್ಟು ಇಲ್ಲಿ ಏನು ದಳ್ಳಾಳಿಗಳು ಬರ್ತಾರೆ ದಳ್ಳಾಳಿಗೆ ಕೊಟ್ಬಿಡ್ತಾರೆ. ಆ ಟೈಮ್ಗೆ ಇಟ್ಕೊಳ್ಳೋಕ್ಕಾಗಲ್ಲ, ಯಾಕಂದರೆ ಕೀಟಗಳು ಈ ಪೋಸ್ಟ್ ಹಾರ್ವೆಸ್ಟ್ ಇನ್ಸೆಕ್ಟ್ಸ್ ಪೆಸ್ಟ್ಗಳು ಜಾಸ್ತಿ ಇರೋದ್ರಿಂದ ನಾವು ಇಟ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟು ಇಲ್ಲಿ ಅವ್ರು ಕೇಳಿದ ರೇಟಿಗೆ ಕೊಟ್ಬಿಟ್ಟು ಕೈ ತೊಳ್ಕೊಂಡ್ಬಿಡ್ತಾರೆ. ಸೊ ಅದರಿಂದ ಏನು ಮಾಡಬೇಕು, ಉತ್ತಮವಾಗಿ ನೀವು ಅದನ್ನು ಕೊಯ್ಲು ಮಾಡಿ ಬಡ್ದಿದ್ದಾಯಿತು ಅಂದರೆ ಮೆಷಿನ್ಗಳನ್ನ ಬಳಸ್ಕೊಂಡು ಕ್ವಾಲಿಟಿ ಚೆನ್ನಾಗಿರುತ್ತೆ, ನೀವೇನು ಮಾಡ್ಬೋದು, ಬೀಜೋತ್ಪಾದನೆಗೂ ಕೊಡ್ಬೋದು. ಸೊ ಇದ್ರ ಜೊತೆಗೆ ಈಗ ನಾವು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ವತಿಯಿಂದ ನಮ್ಮ ರೈತರಿಗೆ ಯಾವ್ಯಾವ ರೀತಿ ಅನುಕೂಲಗಳನ್ನ ಮಾಡಿಕೊಡ್ಬೋದು, ಅವರಿಗೆ ಅರಿವನ್ನು ಯಾವ ರೀತಿ ಮೂಡಿಸ್ಬೋದು ಅನ್ನೋದಕ್ಕೋಸ್ಕರ ನಾವು ಇದುವರೆಗೆ ಏನು ಮಾಡ್ತಾಯಿದ್ದೀವಿ, ಈಗಲೂ ಮಾಡ್ತಾನೇ ಇದ್ದೀವಿ. ನಮ್ಮ ಮೊದಲನೇದಾಗಿ ಏನು ಮಾಡ್ತಿದ್ದೀವಿ, ಅವ್ರಿಗೆ ಈ ತಳಿನ ಲಭ್ಯವಾಗೋ ರೀತಿ ಮಾಡಿಕೊಡ್ತಾ ಇದ್ದೀವಿ ಮೊದಲನೇದಾಗಿ. ಅದಾದ ನಂತರ ನಾವೇನು ಮಾಡ್ತಾಯಿದ್ದೀವಿ, ಅವರಲ್ಲಿ ಅರಿವು ಮೂಡಿಸೋದಕ್ಕೆ ಒಳ ಆವರಣ ಮತ್ತು ಹೊರ ಆವರಣ ತರಬೇತಿಗಳನ್ನು ಕೂಡ ನಾವು ಸಾಕಷ್ಟು ಪ್ರಮಾಣದಲ್ಲಿ ನೀಡ್ತಾ ಇದ್ದೀವಿ. ಜೊತೆಗೆ ನಾವೇನು ಮಾಡ್ತಾಯಿದ್ದೀವಿ, ಈ ಸಲ 2019-20 ನಾವು ಶುರು ಮಾಡಿರುವಂಥ ಕಾರ್ಯಕ್ರಮ ಅದೇನೆಂದರೆ ರೈತರ ಆದಾಯ ದ್ವಿಗುಣಗೊಳಿಸುವ ಯೋಜನೆ ಅಡಿಯಲ್ಲಿ ಏನು ಮಾಡ್ತಾಯಿದ್ದೀವಿ, ಅವರಿಗೆ ಹೊಸ ತಂತ್ರಜ್ಞಾನಗಳ ಜೊತೆಗೆ ಹೊಸ ತಳಿಗಳು ಅಂದರೆ ರೋಗ ಮತ್ತು ಕೀಟ ಬಾಧೆಗಳನ್ನ ತಡೆದುಕೊಳ್ಳುವಂತಹ ಶಕ್ತಿ ಹೊಂದಿರುವಂತಹ ತಳಿಗಳನ್ನ ಅವ್ರಿಗೆ ಏನು ಮಾಡ್ತಾಯಿದ್ದೀವಿ ಪರಿಚಯಿಸಿ ಸಂಪೂರ್ಣ ಬೆಳೆ ಪದ್ಧತಿಗಳನ್ನ ಯಾವ ರೀತಿ ಮಾಡಬೇಕು, ಯಾವ ರೀತಿ ಕ್ರಮಗಳನ್ನ ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಮಾಹಿತಿಯನ್ನು ನೀಡೋದ್ರ ಜೊತೆಗೆ ಅವರ ತಾಕುಗಳಲ್ಲೇ ಅವರ ಹಳ್ಳಿಗಳನ್ನೇ ಹೋಗಿ ನಾವೇನು ಮಾಡ್ತಾಯಿದ್ದೀವಿ, ಒಂದು ಮುಂಚೂಣಿ ಪ್ರಾತ್ಯಕ್ಷಿಕೆಗಳನ್ನ ಕೂಡ ನಾವು ಕೈಗೊಂಡಿದ್ದೇವೆ, ಮಾಡ್ತಾಯಿದ್ದೀವಿ. ಜೊತೆಗೆ ದತ್ತು ಗ್ರಾಮದಡಿನಲ್ಲೂ ಕೂಡ ನಾವು ಮುಂಚೂಣಿ ಪ್ರಾತ್ಯಕ್ಷಿಕೆಗಳನ್ನ ನೀಡ್ತಾ ಇದ್ದೀವಿ. ಜೊತೆಗೆ SC ಸಬ್ಪ್ಲಾನ್ನಲ್ಲೂ ಕೂಡ ನಾವು ಅವ್ರಿಗೆ ಮುಂಚೂಣಿ ಪ್ರಾತ್ಯಕ್ಷಿಕೆಗಳನ್ನ ಕೊಟ್ಟು ಅವರಿಗೆ ಏನು ತಪ್ಪು ಮಾಡ್ತಾ ಇದ್ದಾರೆ ಅದನ್ನು ಯಾವ ರೀತಿ ಸರಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ಸಂಪೂರ್ಣವಾಗಿ ಅವರಿಗೆ ಮಾಹಿತಿ ನೀಡಿ ಅವ್ರಿಗೆ ಅರಿವು ಮೂಡಿಸಿರೋದ್ರಿಂದ ಏನಾಗಿದೆ ಅಂತ ಹೇಳಿದ್ರೆ, ನಾವು ಒಂದು ಸರ್ವೆ ಮಾಡಿರೋ ಪ್ರಕಾರ ಸ್ವಲ್ಪ ಮಟ್ಟಿಗೆ ಒಂದು 1 ವರ್ಷ 2 ವರ್ಷದ್ದು ಅವ್ರಿಗೆ ಇಳುವರಿ ಜಾಸ್ತಿ ಆಗಿದೆ, ಅವರು ಮಾಡ್ತಿದ್ದಂತಹ ಖರ್ಚು ಕಡಿಮೆ ಆಗಿದೆ. ಎಷ್ಟು ಅಂತ ಹೇಳೋಕ್ಕೂ ಇಷ್ಟಪಡ್ತೀನಿ. ನಮ್ಮ ರೈತರು ಪಾಪ ಇಲ್ಲಿ ರೈತರುಗಳಿಗೆ ನೀವು ನಂಬೋದು ಹೆಸರಲ್ಲಿ ಪಾಪ ಅವರು ಆಗ್ತಾ ಇರೋ ₹1 ಖರ್ಚಿಗೆ ಅವ್ರಿಗೆ ಜಸ್ಟ್ ಅವ್ರಿಗೆ ಸಿಗ್ತಾ ಇರೋದು 39 ಪೈಸೆ ಸಿಗ್ತಾ ಇದೆ. ಕೆಲವೊಬ್ಬರಿಗೆ ಏನೂ ಸಿಗ್ತಾ ಇಲ್ಲ, ಸಂಪೂರ್ಣವಾಗಿ ನಷ್ಟ ಆಗ್ತಾ ಇದೆ. ಅದೇ ಉದ್ದಕ್ಕೆ ಬಂತು ಅಂತ ಹೇಳಿದ್ರೆ ಅವ್ರಿಗೆ 40 ಪೈಸೆ 50 ಪೈಸೆ ಹಿಂಗೆ ಸಿಗ್ತಿದೆ ಅವ್ರು ಹಾಕ್ತಿರುವಂಥ ₹1ಗೆ. ಸೊ ಅಂದರೆ ಅವ್ರು ಮಾಡ್ತಿರೋ ಖರ್ಚು ಕೂಡ ಬರ್ತಾ ಇಲ್ಲ ಅವ್ರಿಗೆ. ಸೊ ಈ ರೀತಿಯಾಗಿದೆ. ಅದೇ ನಾವು ಕೊಟ್ಟಂಥ ತಳಿಗಳನ್ನ ಬೆಳೆದಂತಹ ರೈತರು ಅದನ್ನು ಬೀಜೋತ್ಪಾದನೆಗಳು ಕೂಡ ಅವರು ತೊಡಗೊಂಡಿರೋದ್ರಿಂದ ಏನಾಗ್ತಾ ಇದೆ, ಅವ್ರಿಗೆ ಅವರು ಹಾಕ್ತಿರುವಂಥ ₹1ಗೆ ₹1 69 ಪೈಸೆ 70 ಪೈಸೆ ತನಕನೂ ಕೂಡ ಅವ್ರಿಗೆ ಬರ್ತಾ ಇದೆ. ಅಂದರೆ ಆದಾಯ ಜಾಸ್ತಿ ಆಗ್ತಿದೆ, ಅವ್ರಿಗೆ 70 ಪೈಸೆ ಎಕ್ಸ್ಟ್ರಾ ಸಿಗ್ತಾ ಇದೆ, ಯಾಕಂದರೆ ಬೀಜೋತ್ಪಾದನೆಯಲ್ಲಿ ತೊಡಗೊಂಡಿರೋದ್ರಿಂದ. ಸೊ ಈ ರೀತಿ ಮಾಡೋದ್ರಿಂದ ಅವ್ರಿಗೆ ತುಂಬ ಅನುಕೂಲ ಆಗ್ತಾ ಇದೆ. ಸೊ ಅದರಿಂದ ನಾನು ರೈತರಲ್ಲಿ ಕೇಳ್ಕೊಳ್ಳೋದೇನಂತ ಹೇಳಿದ್ರೆ, ಉತ್ತಮವಾದ ತಳಿಗಳು ಮತ್ತು ಸೂಕ್ತವಾದ ತಳಿಗಳು, ನಿಮ್ಮ ವಾತಾವರಣಕ್ಕೆ ಅನುಗುಣವಾದಂತಹ ತಳಿಗಳನ್ನ ಬೆಳಿಬೇಕು ಅಂತ ಕೇಳ್ಕೊಳ್ತೀನಿ. ಡಾಕ್ಟರ್ ಸುನಿಲ್ ಇವರು ಬೇಸಾಯ ಶಾಸ್ತ್ರದ ವಿಜ್ಞಾನಿಗಳು. ಇದುವರೆಗೂ ನಮಗೆ ಉದ್ದಿನ ಬೆಳೆಯ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ನೀಡಿದ್ದಾರೆ. ಅವರಿಗೆ ನಮ್ಮ ಶ್ರಮಜೀವಿ ಟಿವಿಯ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ, ಈ ಕಾರ್ಯಕ್ರಮವನ್ನು ನೋಡಿದ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಕಾರ್ಯಕ್ರಮವನ್ನು ಮುಗಿಸೋಣ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು.
ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ.